ಕೃಷ್ಣ ಕೃಷ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಾಯಕ್ ಗಂಗೊಳ್ಳಿ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪೇಜಾವರ ಶ್ರೀಗಳಿಂದ ಇಫ್ತಾರ್, ಅನ್ನ ಛತ್ರದಲ್ಲಿ ನಮಾಜ್ ಮಾಡಿದ್ದೇ ವಿವಾದ ಆಯ್ತೆ. ಸೌಹಾರ್ದತೆಯ ದೃಷ್ಟಿಯಿಂದ ಶ್ರೀಗಳ ತೀರ್ಮಾನ ಸರಿಯೇ? ಪ್ರಮೋದ್ ಮುತಾಲಿಕ್ ವಿರೋಧ ಮಾಡುತ್ತಿರುವುದು ಸರಿಯೇ? ಇದೇ ಈ ಹೊತ್ತಿನ ವಿಶೇಷ ಕೃಷ್ಣ ಕೃಷ್ಣ. ರಂಜಾನ್ ತಿಂಗಳಿನಲ್ಲಿ ನಡೆಸುವ ಇಫ್ತಾರ್ ಕೂಟ ಸೌಹಾರ್ದತೆಯ ಸಂಕೇತ. ಅಂತಹ ಸ್ನೇಹ ಬೆಸೆಯುವ ಕೂಟವನ್ನು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಆಯೋಜಿಸಿದ್ದು ಇದೀಗ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಪೇಜಾವರ ಶ್ರೀಗಳ ನಡೆಗೆ ಶ್ರೀರಾಮ್ ಸೇನೆ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಗೆ ಪೇಜಾವರ ಶ್ರೀಗಳು ಸಹ ತಿರುಗೇಟು ನೀಡಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ. ಪೇಜಾವರ ಶ್ರೀಗಳ ನಡೆಗೆ ಶ್ರೀರಾಮ ಸೇನೆ ಸಿಟ್ಟು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶನಿವಾರ ಆಯೋಜನೆ ಮಾಡಲಾಗಿದ್ದಂತಹ ಇಫ್ತಾರ್ ಕೂಟದಿಂದ ವಿವಾದ ಸ್ಫೋಟವಾಗಿದೆ. ಮುಸ್ಲಿಂ ಧರ್ಮಗುರುಗಳು ಸೇರಿದಂತೆ ಹಲವರಿಗೆ ಪೇಜಾವರ ಮಠಾಧೀಶ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಇಫ್ತಾರ್ ಕೂಟದ ಮಾದರಿಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸೌಹಾರ್ದ ಬೆಸೆಯುವ ಸಲುವಾಗಿ ಈ ಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಅನ್ನಬ್ರಹ್ಮ ಚಿತ್ರದಲ್ಲಿ ಮುಸಲ್ಮಾನರು ಉಪವಾಸವನ್ನ ತೋರುತ್ತಿದ್ರು. ಕೃಷ್ಣ ಮಠದ ಸಭಾಂಗಣದಲ್ಲಿ ಸಾಮೂಹಿಕ ನಮಾಜ್ ಕೂಡ ಮಾಡಿದ್ರು. ಪೇಜಾವರ ಶ್ರೀಗಳು ಖರ್ಜೂರ ನೀಡಿ ವೃತ ನಿರತರ ಉಪವಾಸವನ್ನ ಬಿಡಿಸಿದ್ರು. ಬಂದವರಿಗೆ ಅಲ್ಲಿ ಫಲಾಹಾರವನ್ನ ಬಡಿಸಲಾಗಿತ್ತು. ಎಲ್ಲರೂ ಸಂತೋಷದಿಂದ ಕೆಲಕಾಲ ಸ್ನೇಹ ಜೀವಿಗಳಾಗಿ ಕಾಲ ಕಳೆದಿದ್ರು. ಬಂದವರನ್ನೆಲ್ಲ ಶ್ರೀಗಳೇ ಖುದ್ದು ಮಾತನಾಡಿಸಿ ಕುಶಲೋಪರಿ ವಿಚಾರಿಸಿದ್ರು. ಪೇಜಾವರ ಶ್ರೀಗಳ ಈ ನಡೆ ಈಗ ಹಿಂದೂ ಸಂಘಟನೆ ಶ್ರೀರಾಮ ಸೇನೆಯ ಸಿಟ್ಟಿಗೆ ಕಾರಣವಾಗಿದೆ. ಹಿಂದೂ ಸಮಾಜಕ್ಕೆ ಅಪಮಾನವಾಯಿತು ಎಂದ ಮುತಾಲಿಕ್. ಗೋಭಕ್ಷಕರನ್ನ ಮಠದ ಒಳಗೆ ಸೇರಿಸಿದ್ದು ಸರಿಯಲ್ಲ. ಹೌದು, ಇವತ್ತು ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರು. ಪೇಜಾವರ ಶ್ರೀಗಳೊಂದಿಗೆ ಇಫ್ತಾರ್ ಕೂಟದ ಬಗ್ಗೆ ಚರ್ಚೆ ನಡೆಸಿದ್ರು. ಆದರೆ ಶ್ರೀಗಳ ನಡೆಗೆ ಗರಂ ಆಗಿದ್ದ ಮುತಾಲಿಕ್ ಪೇಜಾವರ ಶ್ರೀಗಳ ಸಮರ್ಥನೆಗೆ ಸಂತೃಪ್ತರಾಗಲಿಲ್ಲ. ಬಳಿಕ ಮಾತನಾಡಿದ ಅವರು, ಮಠದಲ್ಲಿ ಇಫ್ತಾರ್ ಕೂಟ ನಡೆಸುವುದರಿಂದ ಹಿಂದೂ ಸಮಾಜಕ್ಕೆ ಅಪಮಾನವಾಗಿದೆ. ಗೋಭಕ್ಷಕರಿಗೆ ಮಠದ ಆವರಣದಲ್ಲಿ ಅವಕಾಶ ನೀಡಿದ್ದು ಸರಿಯಲ್ಲ ಅಂತ ಹೇಳಿದ್ರು. ಸೌಹಾರ್ದ ಸಹಿಷ್ಣುತೆ ಇಲ್ಲಿವರೆಗೆ ನೀವು ಮಾಡ್ತಾನೆ ಬಂದಿದ್ದೀರಿ, ಮಾಡಿ, ಆದರೆ ಆವರಣದೊಳಗೆ ಬೇಡ. ಎಂದಾದರೂ ಯಾವುದಾದ್ರೂ ಒಂದು ಮುಸ್ಲಿಮರ ಮಸೀದಿ ಒಳಗಡೆಗೆ ಗಣೇಶೋತ್ಸವ, ಯುಗಾದಿ ಉತ್ಸವ ಅಥವಾ ಸಂಕ್ರಾಂತಿಯ ಆಚರಣೆ ಮಾಡಿದ ಉದಾಹರಣೆ ಇದೆಯಾ? ಮುತಾಲಿಕ್ ಪ್ರತಿಕ್ರಿಯೆಗೆ ಪೇಜಾವರ ಶ್ರೀಗಳ ತಿರುಗೇಟು. ಮುತಾಲಿಕ್ ಬಂದು ಹೋದ ಬಳಿಕ ಅವರ ಹೇಳಿಕೆಗೆ ಪೇಜಾವರ ಶ್ರೀಗಳು ತಿರುಗೇಟು ಕೊಟ್ಟರು. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ನನ್ನ ತತ್ವ. ಹಿಂದೂ ಸಮಾಜದ ಬಗ್ಗೆ ಅವರಿಗಿಂತ ಚೆನ್ನಾಗಿ ನನಗೊತ್ತು. ಜನರ ಮನಸ್ಸನ್ನ ಒಡೆಯುವ ಕೆಲಸ ಮಾಡಬೇಡಿ ಅಂತ ಪೇಜಾವರ ಶ್ರೀಗಳು ಚಾಟಿ ಬೀಸಿದ್ರು. ನಾನು ನನಗೆ ಯಾವುದು ಸೂಕ್ತ ನ್ಯಾಯ ಅಂತ ತೋರಿದೆ ಅದನ್ನು ಮಾಡ್ತಾ ಇದ್ದೇವೆ. ನಾನು ಸ್ವತಂತ್ರ ವ್ಯಕ್ತಿತ್ವ ನನ್ನದು. ನಾನು ಯಾವುದೇ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಅಪಚಾರ ಮಾಡುವ ಕೆಲಸ ಮಾಡಿಲ್ಲ. ಹಿಂದೂ ಧರ್ಮ ಏನು ಅಂತ ನಿಮಗೆಲ್ಲರಿಗಿಂತ ಹೆಚ್ಚು ನನಗೆ ಗೊತ್ತು. ಹಿಂದೂ ಧರ್ಮಕ್ಕೆ ವಿರೋಧವಾದ ಅಪಚಾರದ ಕೆಲಸ ಯಾವುದೂ ಮಾಡಿಲ್ಲ. ಒಟ್ಟಾರೆ ಶ್ರೀಕೃಷ್ಣ ಮಠದಲ್ಲಿ ನಡೆಸಿದ ಇಫ್ತಾರ್ ಕೂಟದಿಂದ ಹಿಂದೂ ಸಂಘಟನೆಗಳಲ್ಲಿ ಅಸಮಾಧಾನದ ಕಿಡಿ ಹೊತ್ತಿದೆ. ಮಠದ ಆವರಣದಲ್ಲಿ ಮುಸಲ್ಮಾನರಿಗೆ ನಮಾಜ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಜಿಎಚ್ ಯೋಗರಾಜ್, TV9 ಉಡುಪಿ. ಇನ್ನು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ಆಯೋಜಿಸಿದ್ದು ಸರಿಯೇ? ನಿಮ್ಮ ಅಭಿಪ್ರಾಯ ಸರಿ ಎಂದಾದರೆ ಪೋಲ್ ಎಂದು ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ವೈ ಅಂತ ಟೈಪ್ ಮಾಡಿ. ನಿಮ್ಮ ಅಭಿಪ್ರಾಯ ತಪ್ಪು ಎಂದಾದರೆ ಪೋಲ್ ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಎನ್ ಅಂತ ಟೈಪ್ ಮಾಡಿ. ಇದುವರೆಗೂ ಇಫ್ತಾರ್ ಕೂಟದ ಬಗ್ಗೆ ಬಂದಿರೋ ಪ್ರತಿಕ್ರಿಯೆ ಹೇಗಿದೆ ನೋಡೋಣ ಬನ್ನಿ. ಇನ್ನು ಸರಿ ಅಂತ ಹೇಳುವಂಥದ್ದು ಸುಮಾರು 33% ಜನ ಹೇಳಿದ್ರೆ, ತಪ್ಪು ಅಂತ ಸುಮಾರು 67% ಜನ ತಮ್ಮ ಅಭಿಪ್ರಾಯವನ್ನು SMS ಪೋಲ್ನಲ್ಲಿ ತಿಳಿಸಿದ್ದಾರೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆ, ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪೇಜಾವರ ಶ್ರೀಗಳು ಆಯೋಜಿಸಿದ್ದ ಇಫ್ತಾರ್ ಕೂಟ ಸರಿಯೇ ಅಂತ ಹೇಳುವಂಥದ್ದು. ಸರಿ ಅಂತ
ಹೇಳಿರೋದ್ರಲ್ಲಿ ಸುಮಾರು 33% ಜನ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಮಠದಲ್ಲಿ ಮಾಡಿದ್ದು ತಪ್ಪು ಅಂತ ಸುಮಾರು 67% ಜನ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಈ ಕಾರ್ಯಕ್ರಮದುದ್ದಕ್ಕೂ ಅಂದರೆ 7 ಗಂಟೆ ತನಕನೂ ಸಹ ಈ SMS ಪೋಲಿಂಗ್ ಇರುತ್ತೆ. ಸೊ ಈ SMS ಪೋಲಿಂಗ್ನಲ್ಲಿ ಸಾರ್ವಜನಿಕರು ಸಹ ಭಾಗವಹಿಸಬಹುದು. ತಾವು ಎಸ್ ಅಂದರೆ ವೈ ಅಂತ ಟೈಪ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಎನ್ ಅಂತ ಟೈಪ್ ಮಾಡಿ ನಿಮ್ಮ SMS ಮೂಲಕ ನಿಮ್ಮ ಅಭಿಪ್ರಾಯವನ್ನು ಸೇರಿಸಬಹುದು. ಹಾಗೆ ಆಟೋಮೆಟಿಕ್ ಆಗಿ ಈ SMS ಪೋಲ್ನ ರೇಷಿಯೋ ಏನಿದೆ ಇದು ಅಪ್ಡೇಟ್ ಆಗುತ್ತಾ ಹೋಗುತ್ತೆ. ಸೊ ಈಗ ಇಫ್ತಾರ್ ಕೂಟದ ಈ ಕಾಂಟ್ರವರ್ಸಿ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಪಾಲ್ಗೊಳ್ಳೋದಕ್ಕೆ ಪೇಜಾವರ ಶ್ರೀಗಳ ಅನುಯಾಯಿಗಳಾದಂಥ ಪ್ರೊಫೆಸರ್ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಶ್ರೀರಾಮ್ ಸೇನೆಯ ರಾಜ್ಯ ವಕ್ತಾರ ಹರೀಶ್ ಅವ್ರು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಮಂಗಳೂರು ಸ್ಟುಡಿಯೋದಿಂದ ಈ ಇಫ್ತಾರ್ ಕೂಟದ ಆಯೋಜಕರಾಗಿರ್ತಕ್ಕಂಥ ಮೊಹಮ್ಮದ್ ಆರಿಫ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು ಮೆಕ್ಕಾದಿಂದ ಶಾಫಿ ಸೈದಿ ಅವರು ಸಹ ನಮ್ಮ ಜೊತೆಗೆ ಸ್ಕೈಪ್ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇವರೆಲ್ಲರ ಜೊತೆಗೂ ಸಹ ಚರ್ಚೆ ಮಾಡೋಣ. ಮುಖ್ಯವಾಗಿ ವೇಣುಗೋಪಾಲಾಚಾರ್ಯವರೇ, ಈಗ ಮಠದಲ್ಲಿ ಯಾವತ್ತೂ ಸಹ ಈ ರೀತಿಯ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದು ಇತಿಹಾಸದಲ್ಲಿ ಬಹಳ ಕಡಿಮೆ, ಅಂದ್ರೆ ನನಗೆ ಗೊತ್ತಿದ್ದಾಗೆ ಇಲ್ವೇ ಇಲ್ಲ ಅಂತ ಹೇಳುವಂತ ಒಂದು ಅಭಿಪ್ರಾಯ ಇದೆ. ಮಠದಲ್ಲಿ ಅಂದ್ರೆ ಬೇರೆ ಎಲ್ಲೋ ಕಡೆಯಲ್ಲಿ ಆಯೋಜನೆ ಮಾಡಿರೋ ಕಡೆಗೆ ಪೇಜಾವರ ಶ್ರೀಗಳು ಹೋಗಿರ್ಬೋದು, ಮಠದಲ್ಲಿ ಆಯೋಜನೆ ಮಾಡಿದ್ದು ಉದ್ದೇಶ ಏನು ಅಂತ ಹೇಳುವಂಥದ್ದು? ಏನಿಲ್ಲ, ಸಾಮರಸ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಾನೆ ಶ್ರೀಪಾದಂಗಳವರು ಈ ಒಂದು ಹೆಜ್ಜೆಯನ್ನ ಇಟ್ಟಿದ್ದು ಅಂತ. ಯಾಕೆ ಅಂತ ಹೇಳಿದ್ರೆ, ಸ್ವಾಮಿಗಳೇ ನಾವು ಆವಾಗಲಿಂದ ವಿಜನ್ಗಳಲ್ಲೆಲ್ಲ ನೋಡ್ತಾ ಇದ್ದೇವೆ, TV 9ನಲ್ಲೇ ನಾವು ನೋಡಿದ ಹಾಗೆ ಶ್ರೀಪಾದಂಗಳವರು ಸ್ಪಷ್ಟವಾಗಿ ಹೇಳಿದರು, ನಮ್ಮ ಸ್ವಧರ್ಮದಲ್ಲಿ ಯಾರಿಗೆ ನಿಷ್ಠೆ ಇರ್ತದೆ, ಸ್ವಧರ್ಮ ಸಹಿಷ್ಣುತೆ, ಪರಧರ್ಮವನ್ನು ಕೂಡ ನಾವು ಗೌರವಿಸಬೇಕು ಅಂತಕ್ಕಂತಹ ಒಂದು ದೃಷ್ಟಿಕೋನದಿಂದ ಶ್ರೀಪಾದಂಗಳವರ ಈ ಹೆಜ್ಜೆ ಅಷ್ಟೇ. ಏನಂದ್ರೆ ಸ್ವಾಮಿಗಳು ಅವರನ್ನೆಲ್ಲ ಕರೆಸಿ, ಈಗ ಅಲ್ಲಿ ಹೇಳ್ತಾ ಇರತಕ್ಕಂತಹದ್ದು ಎಲ್ಲರದು ಕೂಡ ಅಭಿಪ್ರಾಯ, ಕೃಷ್ಣ ಮಠದ ಒಳಗಡೆನೆ ನಮಾಜನ್ನ ಮಾಡಿ ಆ ಇಫ್ತಾರ್ ಕೂಟವನ್ನೆಲ್ಲ ಮಾಡಿದ್ರು ಅಂತ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿಗಳು ಸ್ಪಷ್ಟೀಕರಣವನ್ನ ಕೊಟ್ರು, ಏನಂದ್ರೆ ಕೃಷ್ಣ ಮಠದ ಒಳಗಡೆ ಅಲ್ಲ, ಆ ಕಡೆ ಬದಿಯಲ್ಲಿರ್ತಕ್ಕಂತಹ ಅಂದ್ರೆ ಹೊರಗಡೆ ಬರತಕ್ಕಂತಹ ದಾರಿಯಲ್ಲಿ ಮೇಲೆ ಅನ್ನಛತ್ರ ಅಂತ ಹೇಳಿ ಒಂದು ಸಪರೇಟ್ ಹಾಲ್, ಅದು ಆ ಹಾಲ್ನಲ್ಲಿ ಅವರಿಗೆ ನಾನು ಆ ಫಲಹಾರದ ವ್ಯವಸ್ಥೆಯನ್ನ ಕೊಟ್ಟೆ. ಅಲ್ಲ, ಈ ಬಾರಿಯೇ ಯಾಕೆ ಅಂತ ಆ ಫಲಹಾರವನ್ನು ಕೊಟ್ಟ ಸಂದರ್ಭದಲ್ಲಿ ಅವ್ರೇನ್ ಮಾಡಿದ್ರು, ಆಹಾರವನ್ನು ನಾವು ತಿನ್ಬೇಕಾದ್ರೆ ನಾವು ನಮಾಜನ್ನು ಮಾಡಿಯೇ ತಿನ್ಬೇಕು ಅಂತ ಅವರೇ ಹೇಳಿದಾಗ ಅಲ್ಲಿ ಆ ನಮಾಜನ್ನು ಮಾಡಿ ಅವರು ಫಲಹಾರ ಮಾಡಿದ್ರು ಅಂತ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು. ಅಂದ್ರೆ ಎಲ್ಲ ಧರ್ಮವನ್ನು ಕೂಡ ಗೌರವಿಸಬೇಕು ಅನ್ನತಕ್ಕಂತಹ ಮೂಲ ಉದ್ದೇಶವನ್ನು ಇಟ್ಟುಕೊಂಡೇ ಮಾಡಿದ್ ಸ್ವಾಮಿಗಳಷ್ಟೇ. ಇದು ಇವತ್ತಿನ ಕಾಲದ್ದಲ್ಲ. ಈಗ ನಾವು ಹಿಂದಿನ ಇತಿಹಾಸವನ್ನು ಯಾವುದನ್ನೇ ತಗೊಂಡ್ರು ಪ್ರಮಾಣವನ್ನಾಗಿ ತಗೊಳ್ಬೇಕು. ಹಿಂದೆ ಮಧ್ವಾಚಾರ್ಯರ ಕಾಲದಲ್ಲೂ ಕೂಡ ಮಧ್ವಾಚಾರ್ಯರು ಅಲ್ಲಿ ದೋಣಿಯಲ್ಲಿ ಬರಬೇಕಾದ್ರೆ ಒಬ್ಬ ಮುಸಲ್ಮಾನ್ ರಾಜ ಸಿಗ್ತಾನೆ. ಆ ಮುಸಲ್ಮಾನ್ ರಾಜ ಅವನು ಹೇಳ್ತಾನೆ ಏನಂತ, ವಾರಯತ ವಾರಯತ ವೈರಿಸುತ್ತ ದೋಮೂನ್ ಮಾರಯತ ಮಾರಯತ ಪಾರಗಮನಾತ್ ಪ್ರಾಕ್ ಆಲಪದದ ಆಪದದ ಇತ್ಯವದ ದುಚ್ಚೈ. ಆಗ ಅಲ್ಲಿ ಅವ್ರು ಬರಬೇಕಾದ್ರೆ ಯಾರೋ ಬರ್ತಾ ಇದ್ದಾರೆ, ಅವರನ್ನ ಕೊಂದಾಕ್ರಿ ಅಂತಾನೆ. ಆಗ ಮಧ್ವಾಚಾರ್ಯರೇ ಸ್ಪಷ್ಟವಾಗಿ ಆ ತುರುಷ್ಕ ರಾಜರ ಜೊತೆಯಲ್ಲಿ ಮಾತನಾಡ್ತಾರೆ. ಏನಂತ, ನೋಡಪ್ಪ, ಇಲ್ಲಿ ಮೇಲ್ಗಡೆ ಸೂರ್ಯನನ್ನು ತೋರಿಸಿ ಹೇಳ್ತಾರೆ, ನಮಗೂ ನಿಮಗೂ ದೇವರು ಅಂತ ಹೇಳಿದ್ರೆ ಸೂರ್ಯ ಅಂತಂದ್ರೆ ಒಬ್ಬನೇ. ಆದ್ರಿಂದ ಅಲ್ಲಿ ಇದು ಈ ರೀತಿಯಾದ ವಿರೋಧ ಎಲ್ಲ ಯಾಕೆ ಅಂತ ಒಂದು ಮಧ್ವಾಚಾರ್ಯರ ಪ್ರಮಾಣವನ್ನು ಕೊಡಬಹುದು. ಇನ್ನೊಂದು, ವಾದರಾಜ ಸ್ವಾಮಿಗಳು ಕೂಡ ಸಂಚಾರಕ್ಕೆ ಹೋದಾಗ ಉಡುಪಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ವಾದರಾಜ ಸ್ವಾಮಿಗಳು, ಆಗ ಅವರ ಕಾಲದಲ್ಲೂ ಕೂಡ ಒಬ್ಬ ನವಾಬ ಎಲ್ಲ ಸಂಪತ್ತನ್ನು ಕೂಡ ಕೊಟ್ಟಿರತಕ್ಕಂತಹದ್ದು, ಅದನ್ನು ನಾವು ನೋಡ್ತೇವೆ. ಇವತ್ತಿನ ನಮ್ಮ ಎಲ್ಲರ ಪೂಜ್ಯ ಸ್ಥಾನ ಯಾವುದು, ಮಂತ್ರಾಲಯ, ರಾಘವೇಂದ್ರ ಗುರುಸಾರ್ವಭೌಮರು ಇವತ್ತು ವಾಸವಾಗಿರ್ತಕ್ಕಂತಹ ಜಾಗವು ಕೂಡ ನಮ್ಮ ಅಲ್ಲಿನ ಒಬ್ಬ ನವಾಬನ ಆಸ್ಥಾನವೇ. ಆಗಿನ ಕಾಲದಲ್ಲಿ ಅವನು ಆ ರಾಯರ ಚರಿತ್ರೆಯಲ್ಲೇ ನಾವು ಕೇಳ್ತೇವೆ, ಒಬ್ಬ ರಾಘವೇಂದ್ರ ಸ್ವಾಮಿಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ತಟ್ಟೆಯಲ್ಲಿ ಮಾಂಸಗಳನ್ನು ಹಾಕೊಂಡು ಬಂದು ಅವರ ಮುಂದೆನೆ ಅರ್ಪಣೆ ಮಾಡ್ತಾನೆ ಮಠದ ಒಳಗಡೆ. ಆಗ ಅವರು ನೀರನ್ನ ಪ್ರೋಕ್ಷಣೆ ಮಾಡಿದಾಗ ಎಲ್ಲ ಹಣ್ಣಾಯ್ತು. ಆದ್ರಿಂದ ಇದನ್ನ ಮಾಡಿರ್ತಕ್ಕಂತಹ ಉದ್ದೇಶ ಮಠದ ಒಳಗಡೆ ಅಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸ್ವಾಮಿಗಳ ಮಾತೆ ಇದು, ಮಠದ ಒಳಗಡೆ ಅಲ್ಲ, ಮಠದ ಹೊರಭಾಗದ ಅನ್ನಛತ್ರದಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ಸ್ವಾಮಿಗಳು. ಈಗ ಅಲ್ಲ ಈಗ ನಿಮ್ಮ ಇದಕ್ಕೆ ನನ್ನ ಒಂದು ಕಾಮೆಂಟ್ ಇದೆ, ಹೇಳಿ ನೋಡಿ. ಮಧ್ವಾಚಾರ್ಯರ ಇನ್ಸಿಡೆನ್ಸ್ ಆಗಿದ್ದು ಮಠದ ಹೊರಗಡೆ, ಹೌದು. ಎರಡನೇದು ನೀವು ವಾದಿರಾಜರ ಇನ್ಸಿಡೆನ್ಸ್ ಹೇಳಿದ್ದು ಮಠದ ಹೊರಗಡೆ. ಹೌದು. ಮಂತ್ರಾಲಯದಲ್ಲಿ ನವಾಬರು ಸರಿ, ಅದು ಮಠದಲ್ಲಿ ಆಗಿರೋದಲ್ಲ. ಅವರು ಆ ಮಂಚಾಲಯ ಗ್ರಾಮ ಬೇಕು ಅಂತ ಆವಾಗ ಅದು ಬರಡು ಭೂಮಿ, ಈಗ ಇರತಕ್ಕಂತ ಮಂತ್ರಾಲಯ ಅಲ್ಲ. ನೀವು ಹೇಳಿದ 3 ಉದಾಹರಣೆನು ಮಠದಿಂದ ಹೊರಗಡೆ ಇದೆ. ಈಗ ಕಾಂಟ್ರವರ್ಸಿ ಆಗಿರೋದು ಇಫ್ತಾರ್ ಕೂಟ ಆಯೋಜನೆ ಮಾಡಿದಕ್ಕಲ್ಲ, ಮಠದ ಒಳಗಡೆ ಮಾಡಿದ್ದು ಕಾಂಟ್ರವರ್ಸಿ ಆಗಿರೋದು. ಅದರ ಸ್ಪಷ್ಟನೆ ಕೇಳ್ತಾ ಇರೋದು ನಿಮ್ಗೆ. ಮಠದ ಒಳಗಡೆ ಅಲ್ಲ, ಮಠದಿಂದ ಹೊರಗಡೆ. ಅಲ್ಲಿ ಆ ಬೌಂಡ್ರಿ ಲೈನ್ ಅಲ್ಲಿ ಇರ್ತಕ್ಕಂಥ ಅನ್ನ
ಪರಬ್ರಹ್ಮದಲ್ಲಿ ಅದು ಸಾರ್ವಜನಿಕ ಛತ್ರ. ಸಾರ್ವಜನಿಕ ಅಂತ ಹೇಳಿದ್ರೆ ಏನು? ನಂದು ಒಂದೇ ಪ್ರಶ್ನೆ. ಹಾಗೆ ಕ್ರಿಶ್ಚಿಯನ್ರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ಉಡುಪಿ ಪರ್ಯಾಯ ಮಹೋತ್ಸವಕ್ಕೆ ನಮಗೆ ಎಲ್ಲರೂ ಉಡುಪಿಗೆ ಅಲ್ಲಿ ಯಾರೇ ಪರ್ಯಾಯಕ್ಕೆ ಯಾವುದೇ ಸ್ವಾಮಿಗಳು ಕೂಡ್ಲಿ ಮುಸಲ್ಮಾನ ಬಾಂಧವರು ಕೂಡ ಅಲ್ಲಿ ಹೊರೆ ಕಾಣಿಕೆ ಅಂತ ಕೊಡ್ತಾರೆ, ಕ್ರಿಶ್ಚಿಯನ್ರು ಕೊಡ್ತಾರೆ. ಪರ್ಯಾಯ ಮಹೋತ್ಸವ ಅಂದ್ರೆ ನಾಡ ಹಬ್ಬ. ಆ ಕೃಷ್ಣ ದೇವಸ್ಥಾನ ಅಂತ ಹೇಳಿದ್ರೆ ಇಡೀ ನಾಡಕೂಟದ ಅದು ನಾಡಿನ ದೇವಸ್ಥಾನ. ಹೀಗಾಗಿ ಅಲ್ಲಿ ಬಂದವರಿಗೆ ಒಳಗಡೆ ಅಲ್ಲ, ಚೌಕಿ ಅಂತ ಹೇಳಿದ್ರೆ ಅಲ್ಲಿ ಶ್ರೀಪಾದಂಗಳೂರು ಸ್ವಾಮಿಗಳು ಎಲ್ಲ ಕೂಡ್ತಕ್ಕಂತ ಒಂದು ಜಾಗ. ಆ ಜಾಗದಲ್ಲಿ ಅವರಿಗೆ ಊಟಕ್ಕೆ ಹಾಕಿದ್ದಲ್ಲ, ಅದು ಇರ್ತಕ್ಕಂಥ ದೇವಸ್ಥಾನ ಹೊರಗಡೆಯ ಕೊನೆಯ ಭವನದಲ್ಲಿ ಅನ್ನಛತ್ರ ಅಂತ ಅಲ್ಲಿ ಹೊರಗಡೆ ಬರ್ತಕ್ಕಂಥ ಜಾಗ ಅಲ್ಲಿ ಮಾಡಿದ್ದಷ್ಟೇ. ಈಗ ಹರೀಶ್ ಅವರೇ, ಈಗ ಪೇಜಾವರ ಶ್ರೀಗಳು ಒಂದು ಈ ಸಮಾಜದಲ್ಲಿ ಒಂದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಈ ಸಹಬಾಳ್ವೆ ಇರ್ಬೋದು, ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ದಲಿತರ ಕೇರಿಗೆ ಹೋಗಿರುವಂಥದ್ದು, ಅಥವಾ ಗೋಹತ್ಯೆ ನಿಷೇಧ ಕಾನೂನಿಗೆ ಅಂದ್ರೆ ಹಿಂದೂ ಪರ ಇರತಕ್ಕಂಥ ಎಲ್ಲಾ ಪ್ರಮುಖ ವಿಚಾರಗಳಲ್ಲಿ ಬಹಳ ಅಗ್ರಗಣ್ಯ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಅವರು ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರಲೂಬಹುದು. ನಿಮ್ಮ ವಿರೋಧ ಏನಕ್ಕೆ ಅಂತ ಹೇಳುವಂಥದ್ದು, ಆಕ್ಚುಯಲ್ ವಿರೋಧ ಏನಕ್ಕೆ? ಪೇಜಾವರ ಶ್ರೀಗಳ ವಿರುದ್ಧನೋ ಅಥವಾ ಮಠದಲ್ಲಿ ಮಾಡಿದ್ರು ಅಂತ ಹೇಳುವಂಥದ್ದು ಅಂತ? ಮೊಟ್ಟ ಮೊದಲನೇದಾಗಿ ನಾನು TV9ಗೆ ಧನ್ಯವಾದ ಹೇಳ್ತೀನಿ. ಈ ವಿಚಾರನ್ನ ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರೋದು ಶ್ರೀರಾಮ್ ಸೇನೆಯಿಂದ ನಾನು ಫಸ್ಟು ಧನ್ಯವಾದ ಹೇಳ್ತೀನಿ. ಅದರಲ್ಲೂ ಅದನ್ನು ವೋಟಿಂಗ್ ಬಿಟ್ಟಿದ್ದೀರಲ್ಲ, ವೋಟಿಂಗ್ ಬಿಟ್ಟು ಅಲ್ಲಿ 33% ಬೇಡ ಮಾಡಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವು ಇದು 67% ಅವರು ಇದು ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಬಹಳ ಇಷ್ಟ ಆಯಿತು. ಅದಕ್ಕೆ ನಾನು ಮೊಟ್ಟ ಮೊದಲ ಧನ್ಯವಾದ. ಆಮೇಲೆ ಇವರು 1000 ಪ್ರವಚನ ಹೇಳಿ ಕಥೆ ಹೇಳಿ ಅದು ಬೇರೆ ವೇದಿಕೆಯಲ್ಲಿ ಮಾತಾಡ್ಕೊಂಡ್ಲಿ, ಇಲ್ಲಿ ಖಂಡಿತವಾಗಿ ಹೇಳ್ತೀನಿ, ಇಷ್ಟು ವರ್ಷಗಳು ಇಲ್ಲದೆ ಇರೋದು ಇವಾಗ ಯಾಕೆ ಇಫ್ತಾರ್ ಕೂಟ ಏರ್ಪಡಿಸಿದ್ರು? ನಾವು ಮುಸ್ಲಿಂ ವಿರೋಧಿಗಳಿಗೆ ಮತ್ತು ಅವ್ರ ಇಫ್ತಾರ್ ಕೂಟಕ್ಕೆ ನಾವು ವಿರೋಧ ಮಾಡ್ತಿಲ್ಲ. ನಾವು ವಿರೋಧ ಮಾಡ್ತಾ ಇರೋದು ಸಾರ್ವಜನಿಕ ಸ್ಥಳ ಅಂತ ಅವರೇ ಅಂತಾರೆ. ಆ ಸಾರ್ವಜನಿಕ ಸ್ಥಳದಲ್ಲಿ ಆ ಎಷ್ಟೋ ಜನಗಳ ಅಭಿಪ್ರಾಯನೂ ಕೇಳಿದಿರ, ಯಾರನ್ನು ಕೇಳಿ ಇವರು ಅಂತ ಒಂದು ಜಾಗದಲ್ಲಿ ನಮಾಜ್ ಮಾಡೋದಕ್ಕೆ ಬಿಟ್ಟರು. ಯಾಕೆ ನಮಾಜ್ ಮಾಡಕ್ಕೆ ಬಿಟ್ಟರು? ಆಮೇಲೆ ಇದೇ ಸ್ವಾಮೀಜಿಗಳು ವಿಶ್ವ ಹಿಂದೂ ಪರಿಷತ್ತಿನ ಮತ್ತೆ ಹಿಂದೂ ಸಂಘಟನೆ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಸಾಕಷ್ಟು ಮುಂದಾಳತ್ವ ವಹಿಸಿಕೊಂಡು ಎಲ್ಲಾನು ಮುಂದೆ ತಗೊಂಡೋದಂಥ ಮಹಾನ್ ವ್ಯಕ್ತಿ. ಜೊತೆಗೆ ಗೋ ಹತ್ಯೆ ನಿಷೇಧ, ಗೋ ಮಾಂಸ ಇದನ್ನ ತಿನ್ನಬಾರ್ದು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದವರು ಇವತ್ತು ಅದೇ ಗೋ ಮಾಂಸ ತಿನ್ನುವಂತ ಇವ್ರನ್ನ ಕರ್ಕೊಂಡ್ಬಂದು ಇಫ್ತಾರ್ ಕೂಟ ಏರ್ಪಡಿಸಿದಾರಲ್ಲ, ಇದು ಸರಿನಾ? ಅಲ್ಲ, ಈಗ ನಿಮ್ಮ ಕಾಮೆಂಟ್ ಇರೋದು ಅವ್ರು ಮಠದ ಒಳಗಡೆ ಮಾಡಿದ್ರು ಅಂತನಾ ಅಥವಾ ಇಫ್ತಾರ್ ಕೂಟನೇ ಮಾಡಬಾರ್ದು, ನಾವು ಸಹಬಾಳ್ವೆಯನ್ನೇ ನಾವು ವಿರೋಧಿಸ್ತೀವಿ ಅಂತ ಹೇಳೋ ಅಭಿಪ್ರಾಯನ ನಿಮ್ದು? ಇಲ್ಲ, ಯಾರು ಸಹಬಾಳ್ವೆ ಮಾಡ್ಲೇಬಾರ್ದು, ಮುಸ್ಲಿಂ ಕಮ್ಯುನಿಟಿ ಜೊತೆ ಯಾರು ಸೇರ್ಲೇಬಾರ್ದು, ಯಾರು ಇಫ್ತಾರ್ ಕೂಟನೇ ಮಾಡಬಾರ್ದು ಅಂತ ಹೇಳುವಂತದ್ದು ಆ ಅಭಿಪ್ರಾಯ ನಮ್ದಲ್ಲ. ಇಫ್ತಾರ್ ಕೂಟ ಎಲ್ಲಾರು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ನಾವು ಕೂಡ ಮಾಡ್ಬೋದು. ಆದ್ರೆ ಮಠದ ಒಳಗಡೆ ಮಾಡಿದ್ದು ನಮ್ಮ ವಿರೋಧ. ಎಸ್ ಹರೀಶ್ ಅವರು, ನಿಮ್ಮ ಜೊತೆಗಾಗಿ ಚರ್ಚೆನ ಮಾಡ್ತೀನಿ. ಹಾಗೆ ಈಗ SMS ಪೋಲ್ ಅನ್ನ ಸಹ ನೋಡಬಹುದು. ಸೊ ಹಲವಾರು ಮಂದಿ SMS ಪೋಲ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗ ಜೊತೆಗೆ ಆ ರೇಷೋ ಸಹ ಚೇಂಜ್ ಆಗಿದೆ. ಸೊ ಇಲ್ಲ, ಸರಿ ಇಲ್ಲ ಅಂತ ಹೇಳುವಂತವರು ಸುಮಾರು, ತಪ್ಪು ಅಂತ ಹೇಳುವಂತವರು 57% ಜನ ಹೇಳಿದ್ದಾರೆ. ಹಾಗೆ ಸರಿ ಇದೆ ಅಂತ ಹೇಳುವಂತದ್ದನ್ನು ಸಹ ಇಲ್ಲಿ ತಾವು ಕಾಣಬಹುದು. ಸುಮಾರು 47% ಜನ ಇಲ್ಲಿ ಸರಿ ಅಂತ ಹೇಳ್ತಕ್ಕಂಥ ಅಭಿಪ್ರಾಯವನ್ನು ಸಹ ಕೊಟ್ಟಿದ್ದಾರೆ. ಸೊ ಇದು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಕಾರ್ಯಕ್ರಮದ ಉದ್ದಕ್ಕೂ ಸಹ ಈ SMS ಪೋಲ್ ನಲ್ಲಿ ಪಾಲ್ಗೊಳ್ಳೋದು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಇಫ್ತಾರ್ ಕೂಟ್ನ ಆಯೋಜಕ ಅನ್ಸರ್ ಅಹಮದ್ ಸಹ ನಮ್ಮ ಜೊತೆಗೆ ಮಂಗಳೂರಿನಿಂದ ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆಗೂ ಸಹ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಫ್ತಾರ್ ಕೂಟ ಶ್ರೀಕೃಷ್ಣ ಮಠದಲ್ಲಿ ಆಯೋಜಿಸಿದ್ದು ಸರಿಯೇ ಅಥವಾ ತಪ್ಪೆ ಅಂತ ಹೇಳೋದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಇದ್ವಿ. ಸೊ ಆಟೋಮೆಟಿಕ್ ಆಗಿ ಈ ರೇಷೋ ಸಹ ಚೇಂಜ್ ಆಗ್ತಾ ಇದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ಆಯೋಜಿಸಿದ್ದು ಸರಿಯೇ ಅಥವಾ ತಪ್ಪೆ ಅಂತ ಹೇಳೋದ್ರ ಬಗ್ಗೆ ನಾವು SMS ಪೋಲನ್ನು ಸಹ ಮಾಡಿದ್ವಿ. ಹಲವಾರು ಮಂದಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೆ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಸಹ ಇದು ಸರಿನೇ ಅಥವಾ ತಪ್ಪು ಅಂತ ಹೇಳುವಂಥದ್ದು ಸಹ ಕೊಟ್ಟಿದ್ದಾರೆ. ಸುಮಾರು 48 ಮಂದಿ, ಅಂದ್ರೆ 48% ಆಫ್ ಜನ ಈ ಆಯೋಜನೆ ಮಾಡಿದ್ದು ಸರಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಸೊ ನೋಡಬಹುದು, ಆಟೋಮೆಟಿಕ್ ಆಗಿ ಅದು ಅಪ್ಡೇಟ್ ಆಗ್ತಾ ಇದೆ. 49% ಜನ ಸರಿ ಅಂತ ಕೊಟ್ಟಿದ್ದಾರೆ, ಮತ್ತೆ ತಪ್ಪು ಅಂತ ಸುಮಾರು 51% ಜನ ತಮ್ಮ ಅಭಿಪ್ರಾಯನ ಕೊಟ್ಟಿದ್ದಾರೆ. ಸೊ ಕಾರ್ಯಕ್ರಮ ಮುಗಿಯೋ ತನಕ, ಅಂದ್ರೆ 7 ಗಂಟೆ ತನಕನೂ ಸಹ ಇದು ಆನ್ ಇರುತ್ತೆ. ತಮ್ಮ ಅಭಿಪ್ರಾಯವನ್ನು SMS ಮೂಲಕ ನೀವು ಇದರಲ್ಲಿ ಟೈಪ್ ಮಾಡಿ ನೀಡಬಹುದಾಗಿದೆ. ಸೊ ಹಾಗೆ ಈ ಚರ್ಚೆನ ಮುಂದುವರ್ಸೋಣ. ಅನ್ಸರ್ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ, ಮಂಗಳೂರು ಸ್ಟುಡಿಯೋದಿಂದ ಇಫ್ತಾರ್ ಕೂಟದ ಆಯೋಜಕರು. ಅನ್ಸರ್ ಅಹಮದ್ ಅವರೇ, ಯಾಕೆ ಈ ಬಾರಿ ಶ್ರೀಕೃಷ್ಣ ಮಠದಲ್ಲಿ ತಾವು ಇಫ್ತಾರ್ ಕೂಟವನ್ನ ಆಯೋಜಿಸಿದ್ರಿ ಅಂತ? ಈ ಪೇಜಾವರ ಸ್ವಾಮೀಜಿಗಳು ನಾವು ರಂಜಾನ್ನ ಪ್ರಯುಕ್ತ ಒಂದು ಇಫ್ತಿಯಾರ್ ಕೂಟ ಆಯೋಜಿಸಬೇಕು ಅಂತೇಳಿ ಹೇಳಿದಾಗ, ನಮ್ಮನ್ನು ಆಹ್ವಾನಿಸಿದಾಗ ನಾವು ಇಡೀ ಉಡುಪಿಯ ಮುಸ್ಲಿಂ ಸಮುದಾಯ ಸಂತೋಷಿತವಾಗಿ ಅದನ್ನು ಸ್ವೀಕರಿಸಿ ನಾವೆಲ್ಲರೂ ಇಫ್ತಿಯಾರ್ ಕೂಟಕ್ಕೆ ಭಾಗವಹಿಸಿ ಅಲ್ಲಿ ನಮಾಜ್ ಮಾಡುವಂತ ಕಾರ್ಯಕ್ರಮ ಮಾಡಿದ್ದೇವೆ.
ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ಈ ಕಾರ್ಯಕ್ರಮ ನಾವು ಆಯೋಜಿಸುವಂತದ್ದು ಮಠದಲ್ಲೆಲ್ಲ, ಅಣ್ಣ ಛತ್ರ ಏನಿದೆ ಅದರಲ್ಲೇ ಆಯೋಜಿಸಿರುವಂತದ್ದು. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಕನ್ನಡದಲ್ಲಿ ಒಂದು ಮಾತಿದೆ, ಕಟ್ಟುವವನಿಗೆ ಕಟ್ಟುವುದೇ ಕೆಲಸ, ಕುಟ್ಟುವವನಿಗೆ ಕುಟ್ಟುವುದೇ ಕೆಲಸ ಅಂತೇಳಿ. ನಾವು ಮೊದ್ಲಿಂದು ಕಟ್ಟುವುದ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅವರು ಕುಟ್ಟುವ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ನಮ್ಮ ಕೆಲಸ ನಾವು ಮುಂದುವರಿಸ್ತೇವೆ, ಅವರ ಹಣೆ ಬರ ಏನು ಮಾಡ್ಲಿಕ್ಕೆ ಆಗುದು. ಅವ್ರು ಕುಟ್ತಾನೆ ಇರುವವರು ಕುಟ್ತಾನೆ ಇರ್ಲಿ, ನಾವೇನ್ ಮಾಡಕ್ಕಾಗಲ್ಲ. ನಾವಂತೂ ಉಡುಪಿಯಲ್ಲಿ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೋಸ್ಕರ ಈ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇವೆ. ಮುಂದಕ್ಕೂ ಇಂತಹ ಪೇಜಾವರ ಸ್ವಾಮೀಜಿಗಳ ಸಾರಥ್ಯದಲ್ಲಿ ಮುಂದಕ್ಕೂ ಇಂತಹ ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ. ಈಗ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟವನ್ನ ಆಯೋಜಿಸಿ ಸ್ವತಃ ಇದೀಗ ಪೇಜಾವರ ಶ್ರೀಗಳ ವಿರುದ್ಧನೇ ಹಿಂದೂ ಪರ ಸಂಘಟನೆಗಳು ಮುಗಿಬಿದ್ದಿದ್ದಾವಲ್ಲ, ಇದಕ್ಕೇನು ಹೇಳ್ತೀರಿ ತಾವು? ಏನು ಹೇಳಲಿಕ್ಕೆ ಆಗುದಿಲ್ಲ. ಅವರಿಗೆ ಸೌಹಾರ್ದತೆಯಿಂದ ಇರುವುದು ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ. ಈಗ ನೀವು ನೋಡ್ತಾ ಇದ್ರೆ ವೋಟಿಂಗ್ ಫಸ್ಟ್ಗೆ ಎಷ್ಟಿತ್ತು, 37 ಚಿಲ್ಲರೆ ಇತ್ತು, ಈಗ 50ಕ್ಕೆ ಹೆಚ್ಚಾಗ್ತಾ ಇದೆ. ಕಾರ್ಯಕ್ರಮ ಕಂಪ್ಲೀಟ್ ಆಗ 100% ಜನ ಸಹಿ ಹೇಳುವಂತ ಹೇಳ್ತಾರಂತ ನಂಬಿಕೆ ನನಗಿದೆ. ಅಲ್ಲ, ಈಗ ಹಿಂದೂ ಪರ ಸಂಘಟನೆಗಳ ಅಭಿಪ್ರಾಯ ಏನಂತ ಹೇಳುವಂಥದ್ದು, ಗೋಮಾಂಸದ ಅಥವಾ ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಮತ್ತೆ ಮುಸ್ಲಿಮರ ಮಧ್ಯೆ ಒಂದು ಡಿಸ್ಪ್ಯೂಟ್ ಇದೆ. ಸೊ ಈಗ ಗೋಮಾಂಸ ಭಕ್ಷಕರನ್ನ ಮಠಕ್ಕೆ ಕರೆಸಿ ಹೇಗೆ ತಾವು ಇಫ್ತಾರ್ ಕೂಟ ಮಾಡಿಸ್ತೀರಿ ಅಂತ ಸ್ವಾಮೀಜಿಗಳಿಗೆ ಪ್ರಶ್ನೆ. ಇದು ನೈತಿಕತೆಯ ಪ್ರಶ್ನೆ ಅಂತ ಅವರ ಅಭಿಪ್ರಾಯ. ನೋಡಿ ಸರ್, ಗೋಭಕ್ಷಣೆ ಮಾಡ್ತಾರೆ, ಯಾರು ಮಾಡುದಿಲ್ಲ ಅಂತ ಇವರು ಎಲ್ಲ ಮನೆ ಹೋಗಿ ನೋಡ್ಕೊಂಡು ಬರ್ಲಿಲ್ಲ. ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಗೋರಕ್ಷಣೆ ಮಾಡುವಂತದ್ದು ಶ್ರೀರಾಮ್ ಸೇನೆ ಆಗಿರ್ಬೋದು, ಹಿಂದೂ ಸಂಘಟನೆ ಯಾರು ದತ್ತು ತಗೊಳ್ಳಿಲ್ಲ. ನಾನು ಸಹ ಮೊದಲಿಂದೂ ಸಹ ಗೋ ಹತ್ಯೆಯನ್ನು ನಿಷೇಧ ಮಾಡ್ಬೇಕಂತ ಆಗ್ರಹ ಮಾಡ್ಕೊಂಡು ಬಂದಿದ್ದಾವ. ಇವರು ಮಾತ್ರ ಅಲ್ಲ, ಧರ್ಮ ರಕ್ಷಣೆ ಎನ್ನುವ ಒಂದು ಮನಸ್ಸಲ್ಲಿದ್ರು ಸಾಕು. ಧರ್ಮವನ್ನು ಅನುಸರಿಸಿದ್ರೆ ಅದೇ ನಿಜವಾದ ಧರ್ಮ ರಕ್ಷಣೆ. ಧರ್ಮವನ್ನು ರಕ್ಷಣೆ ಮಾಡುವಂತ ದೊಡ್ಡ ಜನರು ಯಾರು ಆಗಿಲ್ಲ, ನಾವು ಆಗಿಲ್ಲ, ಅವರು ಆಗಲಿಲ್ಲ. ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಅದು ತನ್ನಿಂತಾಗಿಯೇ ರಕ್ಷಣೆ ಆಗ್ತದೆ. ಗೋವಿನ ರಕ್ಷಣೆ ವಿಷಯ ಹೇಳ್ತೇವೆ, ಇಷ್ಟ ಹೇಳುವಂತ ಮಾತಲ್ಲ ಅದು. ನಾವು ಸಹ 2-3 ಗೋವುಗಳ ರಕ್ಷಣೆ ಮಾಡಿ ನೀಲವರ ಗೋಶಾಲೆಗೆ ದಾಖಲು ಮಾಡಿದಂತಹ ದಾಖಲೆ ನಮ್ಮ ಹತ್ರ ಇದೆ. ಯಾಕೆ ಇವರೇ ನಾವೇ ಮಾಡ್ತೇವೆ ಅಂತಲ್ಲ. ಈ ಯಾರು ಶ್ರೀರಾಮ್ ಸೇನೆ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಗೋ ರಕ್ಷಣೆ ಕಾಂಟ್ರಾಕ್ಟ್ ತಗೊಳ್ಳಿಲ್ಲ. ಗೋ ರಕ್ಷಣೆ ಮನಸ್ಸಲ್ಲಿ ಮಾಡ್ಬೇಕಂತ ಮನೋಭಾವದ ಪ್ರತಿಯೊಬ್ಬರು ಮಾಡ್ಬೋದು. ಅದು ಹಿಂದೂ ಮುಸಲ್ಮಾನ ಅನ್ನುವಂತಹ ಭೇದ ಭಾವ ಅದರಲ್ಲಿ ಇಲ್ಲ. ಗೋವಿನ ಮೇಲೆ ಪ್ರೀತಿ ಇದ್ರೆ ಸಾಕು ಅಷ್ಟೇ. ಈಗ ಅನ್ಸರ್ ಅಹಮದ್ ಅವರೇ, ಈಗ ಹಿಂದೂ ಪರ ಸಂಘಟನೆಯವರ ಇನ್ನೊಂದು ಆರೋಪ ಏನಂತ ಹೇಳಿದ್ರೆ, ಸರಿ ಈಗ ಉಡುಪಿ ಶ್ರೀಕೃಷ್ಣ ಮಠದ ಪೇಜಾವರ ಶ್ರೀಗಳು ಸಹಬಾಳ್ವೆ ದೃಷ್ಟಿಯಿಂದ ಮುಸ್ಲಿಂ ಸಮುದಾಯದವರನ್ನ ಮಠಕ್ಕೆ ಕರೆಸಿ ಪವಿತ್ರ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಇಫ್ತಾರ್ ಕೂಟವನ್ನ ಆಯೋಜಿಸಿ ಸಹಬಾಳ್ವೆಯನ್ನ ಮೆರೆದ್ರು ಅಂತ. ಅದನ್ನೇ ಮುಸ್ಲಿಂ ಸಮುದಾಯದವರು ತಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಇದೇ ರೀತಿಯ ಒಂದು ಪೂಜೆಗೆ ಅವಕಾಶ ಕೊಟ್ಟು ಸಹಬಾಳ್ವೆ ಮಾಡ್ತಕ್ಕಂಥ ದೊಡ್ಡ ಮನಸ್ಸು ತೋರ್ತಾರಾ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ. ಖಂಡಿತವಾಗಿಯೂ ತೋರ್ತಾರೆ. ಇದರ ಬಗ್ಗೆ ನಿನ್ನೆ ನಾವು ಮಾತುಕತೆ ಮಾಡಿದ್ದೇವೆ. ಖಂಡಿತವಾಗಿ ಮುಂದಿನ ಹಬ್ಬಗಳಲ್ಲಿ ಅವರನ್ನು ಆಹ್ವಾನಿಸುವಂತ ಯೋಜನೆ ನಾವು ಖಂಡಿತವಾಗಿ ಮಾಡ್ತೇವೆ. ಯಾಕಂತಂದ್ರೆ ನಮ್ಮ ಮನೋಭಾವನಿಷ್ಟ್ರೆ, ಈ ಹಿಂದೂ ಮುಸ್ಲಿಂ ಅವರ ಸಂಬಂಧಕ್ಕೆ ಪೇಜಾವರ ಶ್ರೀ ಅವರು ಒಂದು ಅಡಿಪಾಯ ಹಾಕಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಪೇಜಾವರ ಶ್ರೀಗಳಿಗೆ ನಿಜವಾಗ್ಲೂ ಹೇಳಿದ್ರೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಈ ಒಂದು ಹಿಂದೂ ಮುಸ್ಲಿಂಗಳ ಸಹಬಾಳ್ವೆ ಮಾಡ್ಲಿಕ್ಕೋಸ್ಕರ ಒಂದು ಅಡಿಗಲ್ ಹಾಕಿಕೊಟ್ಟಿದ್ದಾರೆ. ಅದನ್ನು ಯಾವತ್ತೂ ಅವರ ವಿಶ್ವಾಸವನ್ನು ನಾವು ಮುರಿಲಿಕ್ಕೆ ಬಿಡುದಿಲ್ಲ. ಈ ಪರಂಪರೆಯನ್ನು ಮುಂದಿನ ದಿವಸಗಳು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ ಖಂಡಿತ. ಈಗ ಅನ್ಸರ್ ಅಹಮದ್ ಅವರೇ, ಈಗ ಪೇಜಾವರ ಶ್ರೀಗಳು ಏನ್ ಹೇಳುವಂತದ್ದು ಅಂದ್ರೆ, ಈಗ ಹಿಂದೆ ಮಠದ ಮೇಲೆ ಅನೇಕ ವಿಚಾರಕ್ಕೆ ಅಂದ್ರೆ ಕೆಲವು ಸಾಮಾಜಿಕ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ದಾಳಿಯ ನಡೆದಂತ ಸಂದರ್ಭದಲ್ಲಿ ಉಡುಪಿ ಮತ್ತು ಮಂಗಳೂರಿನ ಮುಸ್ಲಿಂ ಸಮುದಾಯ ಶ್ರೀಕೃಷ್ಣ ಮಠದ ಪರವಾಗಿತ್ತು. ಈ ಕಾರಣಕ್ಕಾಗಿ ಒಂದು ಸಹಬಾಳ್ವೆ ಕಾರಣಕ್ಕಾಗಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಅಂತ ಹೇಳುವಂಥದ್ದು. ಸೊ ತಾವು ನೈತಿಕವಾಗಿ ಶ್ರೀಕೃಷ್ಣ ಮಠದ ಜೊತೆಗೆ ಪೇಜಾವರ ಶ್ರೀಗಳ ಜೊತೆಗೆ ನಿಂತಿದ್ದೀರಾ ಅಂತ ಹೇಳುವಂಥದ್ದು. ನಾವು ಪರ್ಯಾಯದ ಪುರ ಪ್ರವೇಶ ಸಂದರ್ಭದಲ್ಲಿ ನೆರೆದಿರುವಂತಹ ಎಲ್ಲರಿಗೂ 5,000 ಮಜ್ಜಿಗೆ ಪ್ಯಾಕೆಟ್ಗಳನ್ನು ವಿತರಿಸಿದ್ದೇವೆ. ನಾವು ಮುಸ್ಲಿಂ ಬಾಂಧವರು. ಆಗ ಇವರಿಗೆ ಆಕ್ಷೇಪಣೆ ಆಗಲಿಲ್ಲ. ನಾವು ಮುಸ್ಲಿಮರ ಪರವಾಗಿ ಇಡೀ ಉಡುಪಿ ಜಿಲ್ಲೆಯಿಂದ ಹೊರೆ ಕಾಣಿಕೆ ಕೊಟ್ಟಿದ್ದೇವೆ ಪರ್ಯಾಯ ಸಮಯದಲ್ಲಿ. ಆಗ ಇವರಿಗೆ ಆಕ್ಷೇಪಣೆ ಆಗಲಿಲ್ಲ. ಉಡುಪಿ ಚಲೋ ಕಾರ್ಯಕ್ರಮದಲ್ಲಿ ಕೆಲವರು ಯಾರೋ ಒಬ್ಬ ಗುಜರಾತ್ನಿಂದ ಬಂದವ, ನಾವು ಉಡುಪಿ ಕೃಷ್ಣ ಮಠಕ್ಕೆ ಮುತ್ತಿಗಾಗ್ತೇವೆ ಅಂತ ಹೇಳಿದಾಗ ಪ್ರಪ್ರಥಮ ಬಾರಿಗೆ ಉಡುಪಿ ಕೃಷ್ಣ ಮಠದ ರಕ್ಷಣೆ ನಿಂತದ್ದು ನಾವು ನಿಂತು ಸ್ಟೇಟ್ಮೆಂಟ್ ಕೊಟ್ಟವರು. ಆಗ ಪ್ರಮೋದ್ ಮುತಾಲಿಕ್ ಆಗಲಿ ಯಾರು ಬಂದಿರಲಿಲ್ಲ, ಅವರು ಕಡೆಗೆ ಬಂದದ್ದು. ಹಾಗಾಗಿ ನಾವು ಮೊದಲಿಂದೂ ಸಹ
ಈ ಉಡುಪಿಯ ಕೃಷ್ಣ ಮಠದಲ್ಲಿ ಪೇಜಾವರ ಸ್ವಾಮೀಜಿಗಳೊಂದಿಗೆ ಅನ್ಯೋನ್ಯತೆಯಿಂದಿದ್ದೇವೆ. ಅವ್ರು ಹೇಳುವಂತ ಪ್ರಶ್ನೆ ಒಂದೇ, ನಿಮ್ಮ ಧರ್ಮವನ್ನು ನೀವು ಅನುಸರಿಸ್ಕೊಂಡು ನನ್ನ ಧರ್ಮವನ್ನು ನಾನು ಅನುಸರಿಸ್ಕೊಂಡ್ ಬರ್ತೇನೆ. ಆದ್ರೆ ಬೇರೆಯವರ ಧರ್ಮವನ್ನು ಪ್ರೀತಿಸುವಂತಹ ಒಂದು ಔದಾರ್ಯ ತೋರಿ ಅವರು ಬೇರೆ ಧರ್ಮವನ್ನು ಒಂದು ಗೌರವಿಸುವಂತಹ ಗುಣ ನಿಮ್ಮ ಹತ್ರ ಇಲ್ಲ ಅಂತ ಪದೇ ಪದೇ ಹೇಳ್ತಾರೆ. ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಾವು ಇಷ್ಟವರೆಗೆ ನಡೀತಿದ್ದೇವೆ, ಮುಂದಕ್ಕೂ ಅವರು ಹೇಳಿಕೊಟ್ಟ ದಾರಿಯಲ್ಲಿ ಖಂಡಿತ ನಡೀತೇವೆ. ಎಸ್ ಅನ್ಸರ್ ಅಹಮದ್ ನಿಮ್ ಜೊತೆ ಚರ್ಚೆ ಮಾಡ್ತಾರೆ. ಈಗ ಹರೀಶ್ ಅವರು ತಾವೇನ್ ಹೇಳ್ತೀರಿ ಅಂತ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅವರಿಗೆ. ದಯವಿಟ್ಟು ಮುಂದೆ ಬರುವಂಥ ನಮ್ಮ ಹಿಂದೂಗಳ ಹಬ್ಬಕ್ಕೆ, ಶ್ರೀರಾಮನವಮಿ ಇರ್ಬೋದು, ಗಣೇಶ ಇರ್ಬೋದು, ಇನ್ಯಾವುದೋ ಸಂಕ್ರಾಂತಿ ಹಬ್ಬ ಇರ್ಬೋದು, ಇವರು ಮಸೀದಿಗಳಿಗೆ ನಾವು ಹಬ್ಬ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ? ಕೊಡ್ತೀರಾ? ಕೇಳಿ. ಕೊಡ್ತೀವಿ ಅಂತ ಕರೆದ್ರಲ್ಲ, ಎಲ್ಲಿ ಕೇಳಿದ್ದಾರೆ? ದೇವಸ್ಥಾನದಲ್ಲಿ ನೋಡಿ, ನೀವು ಈ ವಿಷಯವನ್ನು ತಿರುಗಿಸ್ತಾ ಇದ್ದೀರಾ. ನಾವು ಇಲ್ಲ, ನಾವು ತಿರುಗಿಸ್ತಾ ಇಲ್ಲ. ಮಾಡಲಿಲ್ಲ, ಮಠದಲ್ಲಿ ಅನ್ನ ಛತ್ರದಲ್ಲಿ ಮಾಡಿರುವಂತದ್ದು ಇದೇ. ನಿಮ್ ಪೇಜಾವರ ಸ್ವಾಮಿಗಳು ಮುಂದೆ ನಿಂತ್ಕೊಂಡು ಮಸೀದಿನಲ್ಲಿ ಮಾಡ್ಲಿ, ಗಣೇಶ ಹಬ್ಬ ಮಾಡ್ಲಿ, ನೀವು ರಾಮನವಮಿ ಮಾಡ್ಲಿ, ಮಠದಲ್ಲಿ ಮಾಡಿದಾರೆ ಅಂತ ನೀವು ಪುರಾವೆ ಸಾಬೀತು ಮಾಡಿ ತೋರಿಸಿ ಮತ್ತೆ ಮಾತಾಡೋಣ ಏನಂತೇಳಿ. ನಾವು ಆ ಕಾರ್ಯಕ್ರಮ ಆಯೋಜಿಸುವಂತದ್ದು ಅನ್ನ ಛತ್ರದಲ್ಲಿ, ಅದು ಸಾರ್ವಜನಿಕರು ಬರುವಂತ ಜಾಗ. ಅದು ಯಾಕೆ ನೀವು ಪದೇ ಪದೇ ಮಠ ದೇವಸ್ಥಾನ ಹತ್ರ ಅದನ್ನು ತಿರುಗಿಸ್ತೀರಾ? ನಿಮ್ಗೆ ಇಷ್ಟ, ನಿಮ್ಗೆ ಸೌಹಾರ್ದತೆ ಇರೋದು ನಿಮ್ಗೆ ಇಷ್ಟ ಇಲ್ಲ. ಅನ್ನ ಛತ್ರ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಲ್ವಾ ಅದು? ಇವರು ಅಲ್ಲ, ಪೇಜಾವರ ಸ್ವಾಮಿಗಳಾಗ್ಲಿ, ಅಲ್ಲಿ ಅವ್ರ ಮಠಾಧೀಶರು ಎಲ್ರು ಅಲ್ಲಿ ಬಂದು ಊಟ ಮಾಡ್ತಾರ? ಮಾಡ್ಬಿಡ್ಲಿ ನೋಡೋಣ. ಅವ್ರು ಮಾಡ್ತೀರೇನ್ರಿ? ಎಲ್ಲಿ ಅನ್ನ ಛತ್ರದಲ್ಲಿ ಬಂದು ಊಟ ಮಾಡ್ಲಿ. ಅಲ್ಲಿ ಜಾಗ ಇದೆ, ನಮ್ ಜಾಗ ಯಾಕೆ ಊಟ ಮಾಡಲ್ಲ? ಹಾಗಾದ್ರೆ ಸಾರ್ವಜನಿಕ ಜನ, ಇವರು ಸಾರ್ವಜನಿಕರು ತಾನೆ, ಬಂದು ಊಟ ಮಾಡ್ಲಿ ಅಲ್ಲಿ ಕೂತ್ಕೊಂಡು. ಮಾಡ್ತೀವಲ್ಲ ಸರ್, ನಮ್ಮನೆ ಅದು, ನಾವಲ್ಲಿ ಮಾಡೇ ಮಾಡ್ತೀವಿ. ನೀವು ಊಟ ಅರೇಂಜ್ ಮಾಡಿ ಮಾಡ್ತಾ ಇದಾರಲ್ಲ ಈಗ, ಡೈಲಿ ಮಾಡ್ತಾ ಇದಾರೆ, ಸಾರ್ವಜನಿಕರು ಮಾಡ್ತಾ ಇದಾರೆ. ನೀವು ಮಾಡ್ತಾ ಇದ್ದೀರಾ? ನಿಮ್ಮ ಮಠದವ್ರು ಮಾಡ್ತಾ ಇದ್ದೀರಾ? ಅದು ಮಠಕ್ಕೆ ಸೇರಿದ್ದೆ, ಅದು ಮಠದ ಒಳಗಡೆ ಇದ್ದು. ಅಂದ್ರೆ ಅದನ್ನ ನೀವ್ಯಾಕೆ ದೂರ ಮಾಡ್ತಾ ಇದ್ದೀರಾ? ಆ ಜಾಗ ದೂರ ಯಾಕೆ ಮಾಡ್ತಾ ಇದ್ದೀರಾ? ಮಠದ ಒಳಗಡೆ ಇರೋ ಜಾಗ ಅದು. ಟೂರಿಸಂನವರು ಬಂದು ಅಲ್ಲಿ ಊಟ ಮಾಡುವಂತ ಟೂರಿಸಂ ಇವ್ರು ಮಾಡಲ್ಲ. ಇವ್ರ ಮಠದಷ್ಟವರು, ಮಠದವ್ರು ಯಾರು ಮಾಡಲ್ಲ. ನಾವು ಮನೆ ಅಡಿಗೆ ಮನೇಲಿ ಊಟ ಹಾಕ್ತಿವಿ, ಬನ್ರಿ. ನಾವು ಅವ್ರದ್ದು ಮುಗಿಲಿತಾಳೆ ನೋಡಿ. ಏನ್ ತಪ್ಪು ಕೇಳೋದು ನಾನು? ಈಗ ಯಾವುದೇ ಒಂದು, ಈಗ ಅಲ್ಲಿ ಒಂದು ನಿಮ್ಮ ಮನೆಗೆ ಒಬ್ಬ ಪರಿಚಿತ ಬಂದ ಅಂತ ಆದ್ರೆ ಅವನನ್ನ ಬಾಗ್ಲಲ್ಲೇ ಮಾತಾಡಿಸ್ತೀವಿ. ಇನ್ನು ಫ್ರೆಂಡ್ ಬಂದ ಅಂತಂದ್ರೆ ಹಾಲಲ್ಲಿ ಕೂಡಿಸ್ತೀವಿ. ನಿಮ್ಮ ತಮ್ಮ ಬಂದ್ರೆ ರೂಮಲ್ಲಿ ಕರ್ಕೊಂಡು ಹೋಗ್ತೀರಿ. ಹಾಗಾದ್ರೆ ನೀವು ದಾರಿಲಿ ಹೋಗೋರ್ನೆಲ್ಲ ಒಳಗಡೆ ಕರ್ಕೊಂಡ್ ದುಡ್ಡು ಹಾಕ್ತೀರೇನ್ರಿ ನೀವು? ಅಲ್ಲ, ಅವ್ರವ್ರಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳಿ ಮಠದ ನಿಯಮಗಳು, ಆ ಚೌಕಟ್ಟುಗಳು ಎಲ್ಲ ಶ್ರೀಪಾದಂಗಳವರಿಗೆ ಗೊತ್ತಿದೆ. ಆ ಪ್ರಕಾರವಾಗಿನೇ ಅವರು ಒಂದು ಬಾಂಧವ್ಯವನ್ನು ಬೆಸಿಬೇಕು. ಈ ಗಲಾಟೆಗಳು ಎಲ್ಲ ಆಗೋದು ಅದೆಲ್ಲ ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಸೌಹಾರ್ದತೆಯಿಂದ ಮಾಡಿದ್ದನ್ನ ಮತ್ತೆ ನೀವು ಪದೇ ಪದೇ ಎಲ್ಲದಕ್ಕೂ ಗಲಾಟೆಗೆ ಹೋಗ್ತೀರಿ ನೀವು. ಗಲಾಟೆ ಅಲ್ಲ ಇದು. ನೋಡಿ, ಉಡುಪಿ ಚಲೋ ಅಂತ ಬಂದಾಗ ಮೊದಲಿಗೆ ಅಲ್ಲಿ ಬಂದು ಸೇಫ್ಟಿ ಆಗಿ ಅದಕ್ಕೆ ಯಾರೇ ಬರಲಿ ನಾವು ಇದೀವಿ ಸೇಫ್ಟಿ ಅಂತ ಹೇಳಿ ಮಾಡಿರ್ತಕ್ಕಂಥ ಮುಸ್ಲಿಂ ಬಾಂಧವರು. ಆಮೇಲೆ ಕೊನೆಗೆ ಬಂದವರು ಇವರು ಅಂತ ಅವ್ರು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ನೀವು ಗಲಾಟೆ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಹೇಳ್ತೀನಿ. ಹಾಗಾದ್ರೆ ಇವರು ಸೌಹಾರ್ದ ಅಂತ ಇದಾರೆ, ಹೊರಗಡೆ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಇಫ್ತಾರ್ ಕೂಟ ಮಾಡಿಸ್ಬಿಟ್ಟು ಹೋಗಿ ಕಳ್ಸಿದ್ದಾರೆ ಅಂತ ಅನಿಸ್ತಿದೆ. ನಿಮ್ದು ಅಬ್ಜೆಕ್ಷನ್ ಬಿದ್ದೆ ಹೋಯ್ತು, ಕೇಸೆ ಬಿದ್ದೆ ಹೇಳ್ತಿದ್ದೀರಲ್ಲ. ಹೊರಗಡೆ ನಾವು ಮಾಡಿದೀವಿ ಕೇಳಲಿಕ್ಕೆ, ಈಗ ಹೊರಗಡೆ ಮಾಡಿದಾರೆ ದೇವಸ್ಥಾನದಲ್ಲಿ, ಇಲ್ಲ ಅಂದ್ರೆ ನಿಮ್ದು ಈ ಚರ್ಚೆನ ಮುಂದುವರ್ಸೋಣ. ಹಾಗೆ SMS ಪೋಲ್ ಅನ್ನ ಸಹ ನೋಡೋಣ. ಇಫ್ತಾರ್ ಕೂಟ ಆಯೋಜಿಸಿದ್ದು ಸರಿ ಅಂತ ಹೇಳುವಂತದನ್ನ ಸುಮಾರು 57% ಜನ ಹೇಳಿದ್ರೆ, ಸರಿ ಇಲ್ಲ ಅಂತ ಸುಮಾರು 47% ಜನ ಹೇಳ್ತಾ ಇದ್ರೆ. ಹಾಗೆ SMS ಪೋಲ್ ನಲ್ಲಿ ಭಾಗವಹಿಸಿ ಸುಮಾರು 7 ಗಂಟೆ ತನಕ ಸಹ ಆಟೋಮೆಟಿಕ್ ಆಗಿ ನಿಮ್ಮ ಅಭಿಪ್ರಾಯ ಇದರಲ್ಲಿ ಅಪ್ಡೇಟ್ ಆಗುತ್ತೆ. ಹಾಗೆ ಈ ಚರ್ಚೆನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಕೃಷ್ಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಫ್ತಾರ್ ಕೂಟ ಶ್ರೀಕೃಷ್ಣ ಮಠದಲ್ಲಿ ಆಯೋಜಿಸಿದ್ದು ಸರಿಯೇ ಅಥವಾ ತಪ್ಪು ಅಂತ ಹೇಳ್ತಕ್ಕಂಥ ಒಂದು SMS ಪೋಲ್ ಅನ್ನ ಮಾಡಿದ್ವಿ. ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ SMS ಪೋಲ್ ನಲ್ಲಿ ಹಲವಾರು ಮಂದಿ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ರೆ, ಸರಿ ಅಂತ ಹೇಳಿದವರು ಸುಮಾರು 58% ಜನ ಆಗಿದ್ರೆ, ಸೊ ಇಫ್ತಾರ್ ಕೂಟ ಆಯೋಜಿಸಿದ್ದು ತಪ್ಪು ಅಂತ ಸುಮಾರು 42% ಜನ ಹೇಳ್ತಾ ಇದ್ರೆ. ಸೊ 7 ಗಂಟೆ ತನಕನೂ ಸಹ ಈ ಪೋಲಿಂಗ್ ಸ್ಟೇಷನ್ ಓಪನ್ ಇರುತ್ತೆ, ತಮ್ಮ ಅಭಿಪ್ರಾಯವನ್ನ ಹೇಳ್ಬೋದು. ಮತ್ತೆ ಜೊತೆಗೆ ಸ್ಕ್ರೀನ್ ನ ಬಲಭಾಗದಲ್ಲಿ ಸೊ ಆಟೋಮೆಟಿಕ್ ಆಗಿನೇ ಇದು ಅಪ್ಡೇಟ್ ಆಗ್ತಾ ಹೋಗುತ್ತೆ, ತಾವು ಸ್ಕ್ರೀನ್ ನಲ್ಲಿ ಇದನ್ನ ನೋಡಬಹುದಾಗಿದೆ. ಸೊ ಹಾಗೆ ಈ ಚರ್ಚೆನ ಮುಂದುವರ್ಸೋಣ. ಈಗ ವೇಣುಗೋಪಾಲಾಚಾರ್ಯ ಅವರೇ, ಸೊ ಪೇಜಾವರ ಶ್ರೀಗಳ ಬಗ್ಗೆನೂ ಸೊ ಹಲವಾರು ಕಾಮೆಂಟ್ಗಳಿದಾವೆ. ಈಗ ಇಫ್ತಾರ್ ಕೂಟ ಈ ಪ್ರಗತಿಪರರ ಒಂದು ಸೆಕ್ಷನ್ ಏನಿದೆ, ಉಡುಪಿ, ಮಂಗಳೂರು ಅಥವಾ ಬೆಂಗಳೂರಿನವರು, ಅವ್ರು ಏನ್ ಹೇಳ್ತಾರೆ, ಇದೊಂದು ರಾಜಕೀಯ ಗಿಮಿಕ್ ಮಾಡಿದ್ದಾರೆ. ಇದರಲ್ಲಿ ಅನೇಕ ಕೋಮುಗಲಭೆ ಆದಂತಹ ಸಂದರ್ಭದಲ್ಲಿ ಅಥವಾ ಗೋವಿನ ವಿಚಾರಕ್ಕೆ ಸಂದರ್ಭದಲ್ಲಿ 2 ಮುಸ್ಲಿಂ ಅವರನ್ನ ಬೆತ್ತಲೆ ಉಡುಪಿಯಲ್ಲಿ ಹೊಡೆದಂತ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಸೊ ಅನೇಕ ಹಿಂದೂ ಮುಸ್ಲಿಂ ಗಲಾಟೆ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ಚಕಾರ ಶಬ್ದ ಎತ್ತಿಲ್ಲ.
ಈಗ ಸಡನ್ ಆಗಿ ಇಫ್ತಾರ್ ಕೂಟ ಹೇಗೆ ಆಯೋಜಿಸಿದ್ರು ಅಂತ ಒಂದು ಅಂದ್ರೆ ಕೇಳ್ತಾ ಅಂದ್ರೆ ಪ್ರಶ್ನೆ ಅವರ ಮೇಲೆ ಕೇಳ್ತಾ ಇರುವಂತದ್ದು. ಎಲ್ಲೇ ಗಲಾಟೆ ಆಗ್ಲಿ, ಅಲ್ಲಿ ಏನೇ ತೊಂದರೆ ಆಗ್ಲಿ, ಯಾರಿಗೇ ಕಷ್ಟ ಇರಲಿ, ಅಲ್ಲಿ ಮೊದಲು ಕಾಲಿಡ್ತಕ್ಕಂಥ ಗುರುಗಳು ಅಂತಂದ್ರೆ ನಮ್ಮ ಪೇಜಾವರ ಶ್ರೀಗಳು. ಯಾಕಂದ್ರೆ ಎಲ್ಲ ಕಡೆ ಗಂಜಿ ಕೇಂದ್ರಗಳು, ಎಷ್ಟೋ ಕಡೆ ಮಳೆ ಇಲ್ಲ ಫ್ಲಡ್ ಇತ್ಯಾದಿಗಳು ಬಂದಾಗ ಅಲ್ಲಿ ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು, ಅನ್ನದ ಗಂಜಿ ಕೇಂದ್ರಗಳನ್ನು ತೆಗೆಯೋದು, ಎಲ್ಲದರಲ್ಲೂ ಯಾರು ಏನು ಅಂತ ಇಲ್ಲ, ಎಲ್ಲ ಕಡೆನೂ ಕೂಡ ಎಲ್ರಿಗೂ ಕೂಡ ಸಹಾಯವನ್ನು ಮಾಡುವಂಥ ಹಸ್ತ ನಮ್ಮ ಸ್ವಾಮಿಗಳದ್ದು, ಉದಾತ್ತ ಮನೋಭಾವನೆ. ಇನ್ನು ಪ್ರಗತಿಪರರಿಗೂ ನಮ್ಮ ಸ್ವಾಮಿಗಳಿಗೂ ಮೊದಲಿಂದಲೂ ಕೂಡ ಆಗೋದೇ ಇಲ್ಲ. ನಮ್ಮ ಸ್ವಾಮಿಗಳು ಏನು ಮಾಡಿದ್ರು ಕೂಡ ಅದಕ್ಕೊಂದು ಅಂತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಬ್ಬನ ಹೆಸರು ನಾಗರಾಜ ಅಂತ ಇತ್ತಂತೆ, ಅವನ ನಾಗರಾಜ ಅಂತ ಕರೆದ್ರು ನಾಗರಾಜ ಅಂತ ಯಾಕೆ ಕರೆದಿ ಅಂತಾರೆ, ನಾಗಣ್ಣ ಅಂತ ಕರೆದ್ರೆ ನಾಗಣ್ಣ ಅಂತ ಯಾಕೆ ಕರೆದಿ ಅಂತಾರೆ, ನಾಗ್ಯ ಅಂತ ಕರೆದ್ರೆ ನಾಗ್ಯ ಅಂತ ಯಾಕೆ ಕರೆದಿ. ಹಾಗೆ ನಮ್ಮ ಸ್ವಾಮಿಗಳು ಯಾವುದೇ ರೀತಿ ಹೆಜ್ಜೆ ಇಟ್ಟರು ಕೂಡ ಅವ್ರಿಗೆ ಅದು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಷ್ಟೇ ಇವ್ರು ನೋಡಿ, ಈಗ ಹಿಂದೆ ಎಲ್ಲ ಗಲಾಟೆ ಮಾಡಿದ್ರು, ಪ್ರಗತಿಪರ ಚಿಂತಕರು ಅನೇಕ ಜನ ಎಲ್ಲ ಪೇಜಾವರ ಸ್ವಾಮಿಗಳ ವಿರುದ್ಧ, ನಮ್ಮ ಗುರುಗಳ ವಿರುದ್ಧ ಎಲ್ಲ ಮಾತಾಡಿದ್ರು. ಏನಂತ, ಅವ್ರನ್ನ ಒಳಗೆ ಬಿಡಲ್ಲ, ಅವ್ರು ಮಾತ್ರ ಒಳಗಡೆ ಇರ್ತಾರೆ, ಹಾಗೆ ಹೀಗೆ ಅಂತ. ಈಗ ಒಳಗಡೆ ಬಿಟ್ಕೊಂಡಿದ್ದಕ್ಕೆ ಈಗ ಯಾಕೆ ಬಿಟ್ಕೊಂಡ್ರು ಅಂತಾರೆ. ಈಗ ನೋಡಿ, ಒಳಗಡೆ ಬಿಟ್ಕೊಂಡಿದ್ದು ಅಂತಂದ್ರೆ ಒಂದು ಏನೋ ಸೌಹಾರ್ದತೆಯನ್ನು ಮಾಡಬೇಕು ಅಂತೇಳಿ ಸ್ವಾಮಿಗಳೇ ಒಂದು ಒಳ್ಳೆ ಹೆಜ್ಜೆಯನ್ನಿಟ್ಟು ಎಲ್ಲರ ಜೊತೆನೂ ಕೂಡ ಸಹಧರ್ಮವನ್ನು, ಧರ್ಮ ಸಹಿಷ್ಣುತೆಯನ್ನು ಮಾಡೋಣ ಅಂತ ಹೊರಟ್ರೆ ಈ ರೀತಿಯಾದ ಗಲಾಟೆ. ಹೀಗಾಗಿ ಮೊದಲಿಂದಲೂ ಕೂಡ ನಮ್ಮ ಸ್ವಾಮಿಗಳು ಅವರ ವಿಚಾರಧಾರೆ ಹೇಗಿದೆಯೋ, ಹಿಂದೆ ಸತ್ಯಕಾಮರು ಅಂತ ಅವರು ಒಂದು ಮಾತು ಹೇಳ್ತಾ ಇದ್ರು. ಈಗ ಎಲ್ಲಿ ತನಕ ಅಂತಂದ್ರೆ, ಒಬ್ಬ ವ್ಯಕ್ತಿ ಬೆಳೆಯೋ ತನಕ ಆ ಚರ್ಚೆಗಳಲ್ಲೆಲ್ಲ ಭಾಗವಹಿಸಬೇಕು. ಈಗ ಈ ವ್ಯಕ್ತಿ ಬೆಳೆದಾಗಿ ಸೂರ್ಯ ಫುಲ್ ಹೈ ಲೆವೆಲಲ್ಲಿ ಇರ್ತಾನೆ, ಅವನು ಇಲ್ಲಿ ಕೆಳಗಡೆ ಏನೇ ಗಲಾಟೆ ಆಗ್ತಾ ಇದ್ರು ಸೂರ್ಯ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ಸ್ವಾಮಿಗಳು ಅವರ ನಿರ್ಧಾರ, ಅವರ ಚಿಂತನೆ, ಅವರ ವಿಚಾರಗಳು ಯಾವತ್ತೂ ಅದು ತಪ್ಪಾಗಿರೋದಿಲ್ಲ. ಜನರ ಕಣ್ಣಿಗೆ ಆ ರೀತಿಯಾಗೆಲ್ಲ ಅದು ಅನಿಸ್ತಾ ಇರ್ತದೆ. ಆದರೆ ಒಳಗಡೆ ಮನೋಭಾವನೆ ಮಾತ್ರ ಎಲ್ಲರನ್ನೂ ಕೂಡ ಸೌಹಾರ್ದತೆ ಭಾವನೆಯಿಂದ, ಸಹಬಾಳ್ವೆಯಿಂದ ಬಾಳ್ಬೇಕು ಅಂತೇಳಿ ಅವರ ಮನೋಭಾವನೆ ಇರೋದು ಅವ್ರನ್ನ ಹತ್ತಿರದಿಂದ ನೋಡಿದಾಗ ಮಾತ್ರ ಗೊತ್ತಾಗೋದು. ಯಾಕೆಂತ ಹೇಳಿದ್ರೆ, ಇಷ್ಟು ಇವರು ಧರ್ಮದ ಮೇಲೆ ಎಲ್ಲ ಪ್ರೀತಿ ಇರತಕ್ಕಂಥವ್ರು ಇಷ್ಟು ವರ್ಷದಿಂದ ಒಂದು ಗೋಹತ್ಯೆ ನಿಷೇಧದ ಬಗ್ಗೆ ಇರ್ಬೋದು, ಅಥವಾ ಹಿಂದೂ ಪರ ಇದರ ಪರವಾಗಿರ್ಬೋದು, ಎಲ್ಲ ಒಂದು ಏನೇ ತೊಂದರೆ ಬಂದಾಗನೂ ಕೂಡ ಅದಕ್ಕೆ ದಿಟ್ಟ ಹೆಜ್ಜೆಯನ್ನಿಟ್ಟವರು ಪೇಜಾವರ ಶ್ರೀಗಳು. ಈ ವಿಚಾರವನ್ನ ಸುಮ್ಮನೆ ಇದನ್ನು ಎಳ್ಕೊಂಡು ಬಂದು ರಾಮಸೇನೆಯವರು ಕೂಡ, ಮುತಾಲಿಕ್ ಅವರೇನು ಬೇರೆ ಅಲ್ಲ, ಪೇಜಾವರ ಶ್ರೀಗಳನ್ನ ಚಿಕ್ಕವರಿದ್ದಾಗಿಂದಲೂ ನೋಡಿದವರು. ಅವರು ಇದನ್ನ ಅಲ್ಲೇ ಅವ್ರನ್ನ ಹೋಗಿ ಕೇಳ್ಕೊಂಡು ಮಾಡ್ಕೊಂಡು ಮಾಡಿದ್ರೆ ಮುಗಿದು ಹೋಗುತ್ತೆ. ಈಗ ಪ್ರತಿಭಟನೆ ನಿರ್ಧಾರ ಮಾಡಿದಾರಲ್ಲ, ನಿಮ್ಮ ಅಭಿಪ್ರಾಯ ಏನು? ಪ್ರತಿಭಟನೆ ನಿರ್ಧಾರವನ್ನು ಇದನ್ನ ಯಾಕೆ ಕೈಗೊಂಡ್ರು ಅಂತಾನೆ ಗೊತ್ತಿಲ್ಲ. ನೋಡಿ, ಈಗ ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಇದರ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಹೇಳಿ. ಅಲ್ಲ, ಇದನ್ನ ನಾವು ನೋಡ್ತಾ ಇದ್ರೆ ಇದನ್ನ ಇವ್ರ ಹಿಂದೆ ಯಾರ್ದೋ ರಾಜಕೀಯ ಕುಮ್ಮಕ್ಕಿರ್ಬೇಕು ಏನೋ, ಅಥವಾ ಮತ್ತಿನ ಪೇಜಾವರ ಶ್ರೀಗಳು ಸನ್ಯಾಸಿಗಳು, ಅವ್ರಿಗೆ ರಾಜಕೀಯ ಬೇಕು, ಹಿಂದುತ್ವಕ್ಕೆ ಅವಮಾನ ಆಗಿದೆ. ಪೇಜಾವರ ಶ್ರೀಗಳು ಯಾವ ಪಕ್ಷಕ್ಕೂ ಸೇರಿದವರಲ್ಲ, ಅವ್ರಿಗೆ ರಾಜಕೀಯ ಸಮಾಜಕ್ಕೆ ಮಠದಿಂದ ಅವಮಾನ ಆಗಿದೆ. ಪೇಜಾವರ ಸ್ವಾಮಿಗಳು ಹಿಂದೂ ಸಮಾಜಕ್ಕೆ ಕ್ಷಮೆ ಕೇಳಬೇಕು. 2ನೇ ತಾರೀಕು ನಾವು ಕ್ಷಮೆ ಗಿಮೆ ಇಲ್ಲ, ಬಹಳ ದೊಡ್ಡ ಪ್ರತಿಭಟನೆ ನಡೆಸಬೇಕಾಗತ್ತೆ. ಮುಂದೆ ಅನಾಹುತಕ್ಕೆ ಇವರೇ ಕಾರಣರಾಗ್ತಾರೆ, ಮಠನೇ ಕಾರಣ ಆಗತ್ತೆ. ಯಾಕೆ ಕಾರಣ ಆಗತ್ತೆ? ಮುಂದೆ ಏನು 2ನೇ ತಾರೀಕು ನೋಡಿ ಗೊತ್ತಾಗತ್ತೆ. ಅಲ್ಲ ನೋಡಿ, ನೀವು ನೋಡಿ ಮಾಡ್ತೀವಿ. ಅಲ್ಲ, ಈಗ ಸ್ವಾಮಿಗಳದ್ದು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಸ್ವಾಮಿಗಳು ದಯವಿಟ್ಟು ಕ್ಷಮೆ ಕೇಳಬೇಕು. ನಮ್ಮ ಉದ್ದೇಶ ಕ್ಷಮೆ ಕೇಳಬೇಕು. ತಪ್ಪು ಮಾಡಿದವರು ಕ್ಷಮೆ ಕೇಳಬೇಕು. ನಾವು ಗೋಹತ್ಯೆ ಹೋರಾಟ ಮಾಡ್ತಾ ಇದ್ದಂತ ನಾವು ಇಂಥ ಟೈಮಲ್ಲಿ ಇವರು ಗೋಭಕ್ಷಕರನ್ನ ಕರ್ಕೊಂಡ್ಬಂದು ಊಟ ಆಗ್ತಾ ಇದಾರಲ್ಲ, ಇದು ಯಾವ ನ್ಯಾಯ? ಇದು ಸಾರ್ವಜನಿಕ ಸ್ಥಳದಲ್ಲಿ ಯಾರು ಬೇಕಾದ್ರೂ ಅವ್ರ ಕ್ಷಮೆ ಕೇಳ. ಸಾರ್ವಜನಿಕ ಟಾಯ್ಲೆಟ್ ಅಂತ ಆದಾಗ ಸಾರ್ವಜನಿಕ ಟಾಯ್ಲೆಟ್ ನಲ್ಲಿ ನೀವು ಮುಸ್ಲಿಮ ನೀವು ಬರಬೇಡ, ನೀವು ಹಿಂದೂ ನೀ ಬಾ, ಅಲ್ಲ ಮಠಕ್ಕೆ ಎಲ್ಲ ನೀವು ಟಾಯ್ಲೆಟ್ ಎಲ್ಲ ಹೇಳ್ಬಿಡಿ. ಅಲ್ಲ, ಈಗ ನೋಡಿ, ಅಲ್ಲ ಒಂದ್ ಹೇಳ್ತೀನಿ, ಸಾರ್ವಜನಿಕ ಸ್ಥಳ ಅಂದ್ರೆ ಸಾರ್ವಜನಿಕ ಸ್ಥಳ. ಮುಸ್ಲಿಮರಿಂದ ನಿಮಗೆ ಏನಾದ್ರು ಗಾಡಿ ರಿಪೇರಿ ಆದಾಗ ಮುಸ್ಲಿಂ ಹತ್ರ ಮಾಡಿಸ್ತಿರೋ ಇಲ್ಲೋ? ಏನಾದ್ರು ವರ್ಷ ನೋಡಿ, 3 ವರ್ಷ ಇಲ್ಲದೆ ಇದ್ದವರು ಪ್ರೀತಿ ಹೆಂಗ್ ಬಂದ್ಬಿಡ್ತು ಮುಸ್ಲಿಂ ಮೇಲೆ ಇವ್ರಿಗೆ? ಅಲ್ಲಿ ಅದನ್ನ ಸರಿ ಬಂದ್ಬಿಡ್ತು ಪ್ರೀತಿ. ಒಳ್ಳೆ ಹೆಜ್ಜೆ ಇಡ್ಲಿಕ್ಕೆ, ಒಳ್ಳೆ ಹೆಜ್ಜೆ ಇಡ್ಲಿಕ್ಕೆ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಇಲ್ಲ, ಇದರಲ್ಲಿ ಹಿನ್ನೆಲೆ ಯಾವುದೋ ಒಂದು ರಾಜಕೀಯ ಉದ್ದೇಶ ಇದೆ. ಅವ್ರು ಯಾವ್ದೋ ಒಂದು ಬೆನಿಫಿಟ್ ತಗೋಬೇಕು, ಅದಕ್ಕೋಸ್ಕರ ಏನೋ ಮಾಡಿದ್ದಾರೆ. ಅವ್ರಿಗೇನ್ರಿ ರಾಜಕೀಯ ಸನ್ಯಾಸಿಗಳವರು? ಅವ್ರ ಹತ್ರ ಇರೋದು 2 ಬಟ್ಟೆ ಬಿಟ್ರೆ ಏನಿದೆ ಬೇರೆ? ಅವ್ರು ಏನ್ ಮಾಡಿದ್ದಾರೆ? ಅವ್ರು ಹೇಳಿ, ಅವ್ರ ಸ್ವಾಮಿಗಳ ನಿರ್ಧಾರವನ್ನು ನೀವು ಸ್ವಾಮಿಗಳನ್ನ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ನಾವೆಲ್ಲ ಎಲ್ಲರೂ ಕೂಡ ಮುತಾಲಿಕ್ ಅವ್ರನ್ನ ಕೇಳಬೇಕಾದ್ರೆ, ನಾವು ಹತ್ರದಿಂದ ಮುತಾಲಿಕ್ ಅವ್ರನ್ನ ಕೇಳಿ. ವೇಣುಗೋಪಾಲಾಚಾರ್ಯ, ಎಸ್, ನಿಮ್ ಜೊತೆ ಚರ್ಚೆನ ಮಾಡ್ತೀನಿ. ಹಾಗೆ ಅನ್ಸರ್ ಅಹಮದ್ ಅವರೇ, ಈಗ ರಾಜ್ಯಾದ್ಯಂತ ಪೇಜಾವರ ಶ್ರೀಗಳ ವಿರುದ್ಧ ಈಗ ಪ್ರತಿಭಟನೆಗೆ ಶ್ರೀರಾಮ್ ಸೇನೆ ಮುಂದಾಗಿದೆ. ಸೊ ಈ ಪ್ರತಿಭಟನೆಗೆ ನಿಮ್ಮ ಮುಸ್ಲಿಂ ಸಮಾಜ ಏನ್ ಹೇಳುತ್ತೆ ಅಂತ ಹೇಳುವಂಥದ್ದು? ನಿಜವಾಗಿ ಇವರೇನು 2ನೇ ತಾರೀಕಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದು
ಇವರ ಸಣ್ಣತನವನ್ನು ಎತ್ತಿ ತೋರುವಂತಹ ವಿಷಯ ಅಲ್ಲ. ನೀವು ವಿರೋಧ ಮಾಡ್ತಾ ಇದ್ದೀರಾ ಈ ಪ್ರತಿಭಟನೆಯನ್ನ? ಪೇಜಾವರ ಖಂಡಿತ ಅಲ್ಲ, ಮತ್ತೆ ನೀವು ಪೇಜಾವರ ಶ್ರೀಗಳನ್ನ ಬೆಂಬಲಿಸಿ ಏನಾದ್ರೂ ಪ್ರೊಟೆಸ್ಟ್ ಮಾಡ್ತೀರಾ? ಕೇಳಿ ಅಲ್ಲ, ಈಗ ಕೇಳ್ಬೇಕಂತ ಹೇಳ್ತಾರೆ. ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ, ಕ್ಷಮೆ ತಪ್ಪು ಮಾಡಿದವ ಕೇಳ್ಬೇಕು. ಒಂದು ವೇಳೆ ಇವರು ಕ್ಷಮೆ ಕೇಳ್ಬೇಕಂತ ಪಟ್ಟಿ ಹಿಡಿದು ಸ್ವಾಮೀಜಿಗಳಿಗೆ ಎಲ್ಲಿಯಾದ್ರೂ ಮಾನಸಿಕ ಹಿಂಸೆ ಕೊಟ್ಟದ್ದೇ ಆದ್ರೆ ನಾವೇ ಇಲ್ಲ ಮುಸಲ್ಮಾನರು ಸೇರ್ಕೊಂಡು ಕೃಷ್ಣ ಮಠದ ಎದುರಿಗೆ ಕೂತ್ಕೊಂಡು ಮೌನ ವ್ರತ ಆಚರಣೆ ಮಾಡ್ತೇವೆ ಬಿಟ್ರೆ ನಾವೇನು ಹೇಳುದಿಲ್ಲ. ನೋಡೋನಿಗೆ ಗೊತ್ತಾಗುತ್ತೆ ಯಾರ್ಯಾರ ಯೋಗ್ಯತೆ ಎಷ್ಟಂತೇಳಿ. ನಾವು ಏನು ಮಾತಾಡೋದಿಲ್ಲ. ಅವರ ಸ್ವಾಮೀಜಿಗಳ ಪರವಾಗಿ ನಾವು ನಿಲ್ತೇವೆ. ಕೃಷ್ಣ ಮಠದ ಎದುರಿಗೆ ಒಂದು ಮೌನವಾಗಿ ಒಂದು ಸರಿ, ಮೌನ ವ್ರತ ಯಾವಾಗ ಮಾಡ್ತೀರಿ ಅಂತ ನಾವು ಅಲ್ಲಿ ಕೂತ್ಕೊಂಡಿರ್ತೇವೆ. ಅಲ್ಲ, ಮೌನ ವ್ರತ ಯಾವಾಗ ಮಾಡ್ತಾ ಇದ್ರಿ? ಶೆಡ್ಯೂಲ್ ಮಾಡಿದೀರಾ? ಇವರು ಮಾನಸಿಕ ಅಲ್ಲ, ಇವರು ಇಲ್ಲ ಅದ್ರ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಈಗ ಇವರು ಸ್ವಾಮೀಜಿಗಳ ಮೇಲೆ ಒತ್ತಡ ಹೇರಿದ್ದೇ ಆದಲ್ಲಿ ಕ್ಷಮೆ ಕೊಡ್ಬೇಕು, ಅವರಿಗೆ ಮಾನಸಿಕವಾದ ಹಿಂಸೆ ಕೊಟ್ಟದ್ದೇ ಆದಲ್ಲಿ ನಾವು ಏನ್ ಮಾಡ್ಬೇಕು, ನಾವು ಯೋಚಿಸಬೇಕಾಗ್ತದೆ. ಇಡೀ ಹಿಂದೂ ಸಮಾಜ ಹೇಳ್ತಾ ಇದೆ, ಇಡೀ ಹಿಂದೂ ಸಮಾಜಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ. ಅಲ್ಲಿ ಕೂಟ ಎರಡನೇ ತಾರೀಕು ನಾವು ರಾಜ್ಯಾದ್ಯಂತ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಾವು ಪ್ರತಿಭಟನೆ ಜೋರಾಗಿ. ಈಗ ಅನ್ಸರ್ ಅಹಮದ್ ಅವರೇ, ಜುಲೈ 2ನೇ ತಾರೀಕು ಅನ್ಸರ್ ಅಹಮದ್ ಅವರೇ ಕೇಳಿ ತಾವು ಕೇಳಿ. ಅಲ್ಲ, ಅನ್ಸರ್ ಅಹಮದ್ ಅವರೇ, ಜುಲೈ 2ನೇ ತಾರೀಕು ಶ್ರೀರಾಮ್ ಸೇನೆ ಅವರು ರಾಜ್ಯಾದ್ಯಂತ ಪೇಜಾವರ ಶ್ರೀಗಳ ಈ ಇಫ್ತಾರ್ ಕೂಟವನ್ನ ಖಂಡಿಸಿ ಅವರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಾವು ಜುಲೈ 2ನೇ ತಾರೀಕು ಮೌನ ವ್ರತ ಮಾಡ್ತಾ ಇದ್ದೀರೋ? ಶ್ರೀರಾಮ್ ಸೇನೆ ಹೋರಾಟಕ್ಕೆ ಪರ್ಯಾಯವಾಗಿ ಇವತ್ತು ನಾಳೆ ಹೊರಗೆ ನಾವು ಘೋಷಣೆ ಮಾಡ್ತೇವೆ ಏನಂತ ಹೇಳಿ ಖಂಡಿತವಾಗಿ ಅದರ ಬಗ್ಗೆ ಮಾತುಕತೆ ಮಾಡ್ತಾ ಇದ್ದೀವಿ. ನಾಳೆ ಸಂಜೆ ಒಳಗೆ ಫೈನಲ್ ಆಗುತ್ತೆ. ಮಠದ ಬಗ್ಗೆ ಆಗ್ಲಿ ಸ್ವಾಮೀಜಿ ಬಗ್ಗೆ ನಾವು ಹೋರಾಟ ಮಾಡ್ತಿಲ್ಲ. ಅವರು ಇಟ್ಕೊಂಡಂತ ಇಫ್ತಾರ್ ಕೂಟದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇರೋದು. ಅವರು ರಾಂಗ್ ಸ್ಟೇಟ್ಮೆಂಟ್ ಕೊಡಬಾರ್ದು. ಇಫ್ತಾರ್ ಕೂಟ ಏರ್ಪಡಿಸಿದ್ದಕ್ಕೆ ಕ್ಷಮೆ ನಾವು ಕೇಳ್ತಾ ಇರೋದು. ಇದು ನಡಿಬಾರದು, ನಡೆದಿದೆ. ಇಫ್ತಾರ್ ಕೂಟ ತಪ್ಪ? ಯಾಕೆ? ಹೇಗೆ ತಪ್ಪು? ತಪ್ಪ ಹೇಗೆ? ಈಗ ತಾವು ಜುಲೈ 2ನೇ ತಾರೀಕು ಮೌನ ವ್ರತ ಮಠದ ಎದುರುಗಡೆಗೆ ಮಾಡಿ ಪೇಜಾವರ ಶ್ರೀಗಳಿಗೆ ನೈತಿಕ ಬೆಂಬಲ ಕೊಡೋದ್ರ ಬಗ್ಗೆ ಚರ್ಚೆಯಲ್ಲಿದೆ ನಿಮ್ಗೆ ಇನ್ನೂ ಇಶ್ಯೂ? ಹೌದು, ಖಂಡಿತ. ಓಕೆ, ಸರಿ. ಈಗ ಅನ್ಸರ್ ಅಹಮದ್ ಅವರೇ, ಈಗ ದಕ್ಷಿಣ ಕನ್ನಡದ ಜನ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಈಗ ಮಧ್ವಾಚಾರ ಆದಿಯಾಗಿ ಅನೇಕ ಸಂತರು ಅಲ್ಲಿ ಹುಟ್ಟಿದವರು, ಜೊತೆಗೆ ಬಹಳಷ್ಟು ಸಹಬಾಳ್ವೆನೂ ನಡೆದಿದೆ. ಈಗ ಅಲ್ಲಿನ ಜನ ದೇವರಿಗಿಂತ ದೇವರು ಸೆಕೆಂಡ್ರಿ. ಕರಾವಳಿಯ ಜನರಿಗೆ ಮೊದಲು ಭೂತಗಳಿಗೆ ಪೂಜೆ ಮಾಡೋರು. ಅಲಿಭೂತ ಅಂತ ಒಂದು ಮುಸ್ಲಿಂ ಭೂತಕ್ಕೂ ಸಹ ಹಿಂದೂಗಳು ಅನೇಕ ನಡ್ಕೋತಾರೆ. ಬೊಬ್ಬರಿಯ ಅಂತ ಹೇಳುವಂತ ಒಂದು ಭೂತ ಬಹಳ ಸ್ಟ್ರಾಂಗ್ ಇರ್ತಕ್ಕಂಥ ಮತ್ತೆ ಬಹಳ ಫೇಮಸ್ ಆಗಿರ್ತ, ಅದಕ್ಕೆ ಬಬ್ಬು ಬ್ಯಾರಿ ಅಂತಾನೂ ಹೇಳ್ತಾರೆ. ಅದಕ್ಕೂ ಸಹ ಬಹಳಷ್ಟು ಹಿಂದೂ ಜನ ನಡ್ಕೋತಾರೆ. ಉಳ್ಳಾಲ ದರ್ಗಕ್ಕೂ ಹಲವಾರು ಮಂದಿ ಹಿಂದೂಗಳು ಸಹ ನಡ್ಕೋತಾರೆ. ಜೊತೆಗೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಆ ದೇವಸ್ಥಾನದ ಸಂಸ್ಥಾಪಕರು ಸಹ ಮುಸ್ಲಿಮರೇ ಆಗಿದ್ದಾರೆ. ಅಲ್ಲಿನ ರಥೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ಆ ಮುಸ್ಲಿಂ ಕುಟುಂಬಕ್ಕೆ ಕರೆದು ಅಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕೊಡ್ತಾರೆ. ಸೊ ಈ ಸಹಬಾಳ್ವೆ ಯಾಕೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ? ಯಾಕೆ ಕರಾವಳಿಯಲ್ಲಿ ಅಂತ ಹೇಳಿದ್ರೆ ಯಾವಾಗಲೂ ದಂಗೆ ಗಲಭೆ ಇವುಗಳೇ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಈಗಲೂ ಸಹ ಒಂದು ಯಕ್ಷ ಪ್ರಶ್ನೆ. ಯಾಕೆ ಅಂತ ಅಲ್ಲ, ಇಂಥ ಮನೋಭಾವನೆಯವರಿದ್ರೆ ಸಹಬಾಳ್ವೆ ಎಲ್ಲಿ ಸಿಗ್ತದೆ ಸರ್ ಸ್ವಾಮಿ? ಅಲ್ಲಲ್ಲ, ಅಂದ್ರೆ ಎಲ್ಲ ಸಮುದಾಯದಲ್ಲಿ ಹೇಳ್ತಿರೋದು ಕೆಲಸ ಕಮ್ಮಿ ಆಗಿ ಒಂದಾರು ಪ್ರತಿಭಟನೆ ಮಾಡಿದಾರಾ? ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರ ದಿನ ಬೆಳಗಾದ್ರೆ ನೆಮ್ಮದಿಯಾಗಿ ಓಡಾಡಂಗಿಲ್ಲ. ಆ ತರ ಒಂದು ಕೊಲೆಗಳು ನಡೀತಾ ಇರೋ ಟೈಮಲ್ಲಿ ನೀವ್ ಯಾವತ್ತಾರು ಪ್ರತಿಭಟನೆ ಮಾಡಿದ್ದೀರಾ? ಯಾವತ್ತಾರು ಮಾಡಿದೀರಾ? ನಾಳೆ ಮಾಡಿ ಪ್ರತಿಭಟನೆ. ನಮ್ಮ ಹಿಂದೂ ಒಬ್ಬ ಸಮಾಜ ಹುಡುಗ ಸತ್ತೋದ ಅಂತ ಒಂದ್ ನಿಮಿಷ ಕೇಳಿ. ನೀವ್ ಹೇಳಿದ್ರೆ ಸ್ವಲ್ಪ ಕೇಳಿ, ನಾ ಹೇಳೋದ್ ಕೇಳಿ. ನೀವ್ ಹೇಳಿದ್ರೆ ಹಿಂದೂ ಸಮಾಜದ ಸತ್ರೆ ಪ್ರತಿಭಟನೆ ಮಾಡಿದ್ರ ಅಂತೇಳಿ. ಮುಸ್ಲಿಂನವ್ರು ಸತ್ರು ನಾವು ಪ್ರತಿಭಟನೆ ಮಾಡಿಲ್ಲ. ನಾವು ಕೋಮು ವೈಷಮ್ಯದ ಬದ್ಧ ವಿರೋಧಿಗಳೇ. ನಾವು ಕೋಮು ದ್ವೇಷ ಹರಡುವುದರ ವಿರುದ್ಧ ನಾವು ಖಂಡಿತವಾಗಿ ಯಾವುದೇ ವಿಷಯಕ್ಕೆ ಹೋಗುದಿಲ್ಲ. ಒಂದು ವೇಳೆ ನಾವು ಯಾವುದೇ ಮುಸ್ಲಿಮರು ಸತ್ತಿದ್ರೆ ಪ್ರತಿಭಟನೆ ಮಾಡುತ್ತಿದ್ರೆ ಸರಿ ನೀವು ಹೇಳುವಂಥದ್ದು ಹಿಂದೂಗಳ ವಿರುದ್ಧ ಯಾಕೆ ಮಾಡಿಲ್ಲ ಅಂತ ಹೇಳಿ. ಕೋಮು ದ್ವೇಷ, ಕೋಮು ದಳ್ಳೂರಿ ವಿರೋಧ ಹಬ್ಬುವವರೆಗೆ ನಾವು ಖಂಡಿತವಾಗಿ ಸಪೋರ್ಟ್ ಮಾಡುದಿಲ್ಲ. ತಪ್ಪು. ಅವ್ರು ಏನ್ ಹೇಳ್ತಿದ್ದಾರೆ? ನಾನು ಹೇಳ್ತಾ ಇರೋದು ಹಿಂದೂ ಅಲ್ಲ. ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ನಾವು ಮುಸ್ಲಿಮರು ಹೋದಾಗನು ನಾವು ಯಾವ್ದು ಆ ರೀತಿಯಾಗಿ ಮಾಡಿಲ್ಲ. ಹಿಂದೂ ಪರವಾಗಿ ನಾವ್ ಯಾಕೆ ಮಾಡಬೇಕು, ನಾವು ತಟಸ್ಥವಾಗಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೌಹಾರ್ದ ಎಲ್ಲ ನಾವು ಒಗ್ಗಟ್ಟು ಅಲ್ಲ, ಎಲ್ಲ ನೋಡಿ, ಅದು ಈ ತರ ಬಹಿರಂಗವಾಗಿ ಆಗ್ಬೇಕು ಅಂತಲ್ಲ, ಒಳಗಡೆ ಇದೆ ಅವರಿಗೂ ಕೂಡ. ಈಗ ಅವರಲ್ಲೂ ಕೂಡ ಎಷ್ಟು ಬೇಕಾದಷ್ಟು ಜನ ಎಲ್ಲ ಇಡೀ ಜನರು ಅಂತಂದಾಗ
ಒಳ್ಳೆಯವರು ಕೆಟ್ಟವರು ಅಂದ್ರೆ ಈಗ ನಾನು ಹೇಳ್ತೀನಿ, ಆಚಾರ್ಯರು ಹೇಳೋ ಪ್ರಕಾರ ಇಡೀ ಗಲಾಟೆ ಮಾಡಿದ್ರೆ ಇಡೀ ಮುಸ್ಲಿಂ ಪರವಾಗಿ ನಿಂತ್ಕೊಂಡಿದ್ದೀರಾ. ಅಲ್ರಿ, ಶ್ರೀಕೃಷ್ಣ ಮಠ ಪರವಾಗಿ ಅಂತಲ್ಲ ಸ್ವಾಮಿ, ಪರವಾಗಿ ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ ಇವರು. ಸಹಬಾಳ್ವೆ ಇರಬೇಕು ಅಂತ ಹೇಳಿ. ಹಿಂದೂ ದೃಷ್ಟಿನಲ್ಲಿ ಇದ್ದಂತ ಶ್ರೀಕೃಷ್ಣ ಮಠ ಇವತ್ತು ಮುಸ್ಲಿಂ ಬಾಂಧವ್ರ ಜೊತೆ ಇದೆ, ಒಪ್ಕೊಂತೀರಾ? ಅಲ್ರಿ, ಒಪ್ಕೊಳ್ಳೋದು ಆತರ ಇಲ್ಲ ಹೇಳ್ತಾರೇನ್ರಿ ಯಾರಾದ್ರೂ? ನೋಡಿ ಅವ್ರವ್ರ ಶ್ರೀಕೃಷ್ಣ ಮಠ ಒಂದ್ ನಿಮಿಷ ಹರೀಶ್ ಅವರೇ, ಶ್ರೀಕೃಷ್ಣ ಮಠ ಮೊದಲಿಂದಲೂ ಹಿಂದೂಗಳ ಪರವಾಗಿಯೂ ಇದೆ, ಅದರೊಟ್ಟಿಗೆ ಬೇರೆ ಧರ್ಮವನ್ನು ಗೌರವಿಸುವಂತ ಗುಣ ಹಿಂದೂ ಸಮಾಜದಲ್ಲಿದೆ. ಮತ್ತೆ ಶ್ರೀಕೃಷ್ಣ ಮಠದಲ್ಲಿ ನೋಡಿ ಬೇರೆ ಧರ್ಮ ಸಹಿಷ್ಣುತೆನೂ ಇರಬೇಕು ಅಂತ ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಧರ್ಮ ನಿಷ್ಠೆ ನಮಗಿರ್ಬೇಕು. ಅಲ್ಲಿ ಸ್ವಾಮಿಗಳು ಅವ್ರಿಗೂ ಕೂಡ ಹೇಳ್ತಾರೆ, ಮುಸ್ಲಿಂ ಬಾಂಧವರಿಗೂ ಕೂಡ ನಿಮ್ಮ ಧರ್ಮವನ್ನ ನೀವು ಆಚರಣೆ ಮಾಡ್ಕೊಳ್ಳಿ, ನಮ್ಮ ಧರ್ಮ ಆಚರಣೆ ನಾವು ಮಾಡ್ಕೊಳ್ಳೋಣ. ಸಮಾಜದಲ್ಲಿ ಆಗ್ಬೇಕಾದ್ರೆ, ಶಾಂತಿಯನ್ನು ಕಾಪಾಡಬೇಕಾದ್ರೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಇರಬೇಕು. ವರ್ಷ ಯಾಕಾಗ್ಲಿಲ್ಲ? ಇಷ್ಟು ವರ್ಷ ಮಾಡಿಲ್ಲ. ಆಗ್ರಹ ಏನಂದ್ರೆ ಒಂದ್ ವರ್ಷಕ್ಕಲ್ಲ, ಎಲ್ಲ ಟೈಮಲ್ಲೂ ಸಹಬಾಳ್ವೆ ಇರ್ಲಿ ಅಂತ ಆಯ್ತಲ್ಲ. ಈಗ ಆಗಿದ್ದಕ್ಕೆ ಸುಮ್ನೆ ಇರಿ ಅಲ್ಲ, ಯಾಕೆ ಗಲಾಟೆ ಎಬ್ಬಿಸ್ತಾ ಇದ್ದೀರಿ? ಚರ್ಚೆ ಮಾಡ್ತೀನಿ. ಅನ್ಸರಮಾದವರ ಚರ್ಚೆನ ಮುಂದುವರಿಸ್ತೀನಿ. ಒಂದ್ ನಿಮಿಷ ಹಾಗೆ SMS ಪೋಲ್ ಅನ್ನ ಸಹ ನೋಡೋಣ. SMS ನಲ್ಲಿ ಅನೇಕ ಜನ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ರೆ, ಸುಮಾರು 59% ಜನ ಇಫ್ತಾರ್ ಕೂಟ ಆಯೋಜಿಸಿದ್ದು ಸರಿ ಅಂತ ಹೇಳ್ತಾ ಇದ್ರೆ, 41% ಜನ ತಪ್ಪು ಅಂತ ಹೇಳ್ತಾ ಇದ್ರೆ. ಹಾಗೆ SMS ಲೈನ್ ಸಹ ಓಪನ್ ಇರುತ್ತೆ, ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಹಾಗೆ ಈ ಚರ್ಚೆನ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಸೊ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ SMS ಪೋಲ್ ಅನ್ನು ನೋಡಬಹುದು. ಸುಮಾರು 58% ಜನ ಇಫ್ತಾರ್ ಕೂಟ ಆಯೋಜಿಸಿದ್ದು ಸರಿ ಅಂತ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸುಮಾರು 42% ಜನ ತಪ್ಪು ಅಂತ ಹೇಳ್ತಕ್ಕಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಈ ಚರ್ಚೆಯನ್ನು ಮುಂದುವರಿಸೋಣ. ಈಗ ಹರೀಶ್ ಅವರೇ, ಈಗ ತಮ್ಮ ಆಗ್ರಹ ಇರುವಂತದ್ದು ಈ ಕೋಪ ಪೇಜಾವರ ಶ್ರೀಗಳ ವಿರುದ್ಧ ಇವತ್ತು ಭೇಟಿ ಆದಂತ ಸಂದರ್ಭದಲ್ಲಿ ಏನು ಮೆಸೇಜ್ ಕೊಟ್ಟಿದ್ದಾರೆ ಪೇಜಾವರ ಶ್ರೀಗಳು? ಅವರು ಒಂದು ಮಾತು ಹೇಳಿದ್ದಾರೆ, ಈಗ ಹಿಂದೂ ಧರ್ಮ ಹೇಗೆ, ಏನು ಸಹಬಾಳ್ವೆ ಹೇಗೆ ಅಂತ ಹೇಳುವಂತ ನಮಗೆ ಪಾಠ ನೀವು ಶ್ರೀರಾಮ್ ಸೇನ್ ಅವರು ಕಲ್ಸಕ್ ಬರಬೇಡಿ ಅಂತ ಅಂದ್ರೆ ಅವರು ಒಂದು ಅಧಿಕಾರ ನಿಮ್ಗೆ ಹೇಳುವ ಅಧಿಕಾರದಿಂದ ಹೇಳಿದ್ದಾರೆ. ಅಲ್ಲ, ನಾವು ಅವ್ರಿಗೆ ಪಾಠ ಹೇಳುವಷ್ಟು ದೊಡ್ಡವರು ಅಲ್ಲ. ಪ್ರಮೋಜಿನ್ ಅವರ ಶಿಷ್ಯಂದ್ರಾಗಿ ಸುಮಾರು ವರ್ಷ ಅವರನ್ನ ಒಡನಾಟಿನಲ್ಲೇ ಕೆಲಸ ಮಾಡಿಕೊಂಡು ಅವರು ಹಿಂದೂ ಕೆಲಸ ಮಾಡಿದ್ದಾರೆ, ಪ್ರಮೋಜಿನ್ ಹಿಂದೂ ಕೆಲಸ ಮಾಡಿದ್ದೇವೆ, ಶ್ರೀರಾಮ್ ಸೇನನು ಹಿಂದುತ್ವದ ಕೆಲಸನೇ ಮಾಡ್ಕೊಂಡು ಬಂದಿರೋದು. ನಾವು ಹೇಳ್ತಾ ಇರೋದು ಅವರು ಇಫ್ತಾರ್ ಕೂಟ ಏರ್ಪಡಿಸಿರೋದು ತಪ್ಪು. ಅಲ್ಲ, ಚರ್ಚೆಯಲ್ಲಿ ಏನಾಯ್ತು ಅಂತ ಇವತ್ತು ನಿಮ್ಗೆ ಏನ್ ಮೆಸೇಜ್ ಇದೆ ಅಂತ ಹೇಳ್ತು? ಪೇಜಾವರ ಶ್ರೀಗಳ ಜೊತೆಗೆ ನಿಮ್ಮ ನಿಯೋಗ ಹೋಗಿ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ನಿಮ್ಮ ಪ್ರಶ್ನೆಗೆ ಏನು ಸರಿ ಅಂತ ಒಪ್ಪ ಹೇಳ್ತಾ ಇದ್ದಾರೆ ಅವರು. ನಾನು ಮಾಡಿ ಸೌಹಾರ್ದಯುತಗೋಸ್ಕರ ಮಾಡಿದೆ, ನಾನು ಮಾಡಿರೋದು ಸರಿ. ನಾವು ಅವತ್ತು ಅಲ್ಲೇ ಕೇಳಿದ್ವಿ, ನಾವು ಒಂದು ಕ್ಷಮೆ ನಮ್ ಕೇಳಿ ಇಲ್ಲಿಗೆ ಮುಗಿಸ್ಬಿಡ್ತೀವಿ, ನಾವು ಮುಂದೆ ಎಲ್ಲೂ ಹೊರಗೆ ಹೋಗಲ್ಲ ಅಂತ ಹೇಳಿದ್ವಿ. ಕ್ಷಮೆ ಕೇಳಕ್ಕೆ ಇಲ್ಲ ಅವರು. ನಾನು ಮಾಡಿ ಸರಿ ಅಂತಾನೆ ವಾದ ಮಾಡ್ತಿದ್ದಾರೆ. ಸೊ ಇದು ವಿಚಾರವಾಗಿ ಇನ್ನೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಲವಾರು ನಮ್ಮ ದೇಶದಲ್ಲಾಗ್ಲಿ ನಮ್ಮ ರಾಜ್ಯದಲ್ಲಾಗ್ಲಿ ಇವತ್ತು ನಮ್ಮ ದೇಶದಲ್ಲಿ ರೂಲಿಂಗ್ ಮಾಡ್ತಾ ಇರುವಂಥ BJP ಪಕ್ಷ ಕೂಡ ಇವತ್ತು ಕೂಡ ಹಿಂದೂ ಹೋರಾಟ ಮಾಡ್ಕೊಂಡು ಬಂದಂಥ ಪಕ್ಷನೇ. ಇವತ್ತು ಯಾಕೆ ಅವ್ರು ಯಾರು ಬಾಯ್ ಬಿಡ್ತಿಲ್ಲ? ಇವತ್ತು ಇಫ್ತಾರ್ ಕೂಟ ಬೇರೆ ಏನಾರು ಆಗೋಗಿದ್ರೆ ಇದು ದೊಡ್ಡ ವಿಷಯ ಮಾಡಾಕ್ಬಿಟ್ಟಿರೋರು. ಇವತ್ತು ಯಾರು ಆಚೆ ಬರ್ತಿಲ್ವಲ್ಲ ಅವರು. ಹಾಗಾದ್ರೆ ಅವರೆಲ್ಲ ಒಪ್ಕೊಂಡಂಗಾಗಿದೆ, ಸ್ವಾಮೀಜಿ ಮಾಡೋದು ಸರಿ ಅಂತ ಒಪ್ಕೊಂಡಂಗಾಗಿದೆ. ವಿಶ್ವ ಹಿಂದೂ ಪರಿಷತ್ ಬಂದಿಲ್ಲ, BJP ಬಂದಿಲ್ಲ, ಹಿಂದೂ ಜಾಗರಣ ವೇದಿಕೆ ಬಂದಿಲ್ಲ, ಯಾರು ಮಾತಾಡ್ತಾ ಇಲ್ವಲ್ಲ. ನಿಮ್ಮ ಚಾನಲ್ ಕರ್ಸ್ಬೋದಾಯ್ತು. ಅಲ್ಲ, ನಾನು ಅದಕ್ಕೆ ನಿಮ್ಗೆ ಮೊದಲನೇದಾಗಿ ಕೇಳಿರುವಂತದ್ದು, ಈಗ ಅವರು ಕ್ಷಮೆ ಕೇಳಬೇಕಂತ ನೀವು ಕೂತು, ಈಗ ಅವರು ಇಫ್ತಾರ್ ಕೂಟ ಮಾಡಿದ್ದು ಸರಿನೋ ತಪ್ಪು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈಗ ಅವರು ಮಾಡಿರೋದು ತಪ್ಪು ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ತಪ್ಪು. ಅವರು ಈಗ ನೀವು ಅವ್ರ ಪ್ರತಿಭಟನೆ ಅವ್ರ ವಿರುದ್ಧ ಮಾಡಿದ್ರೆ ಅದರಿಂದ ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ ಅಂತ ಕಾರಣಕ್ಕಾಗಿ ಬಹಳಷ್ಟು ಮಂದಿ RSS ನಾಯಕರುಗಳು ನಾವು ಈ ಡಿಬೇಟ್ ನಲ್ಲಿ ಬರೋದಿಲ್ಲ ಅಂತ ಹೇಳುವಂತ ನಾವು ಅಪ್ರೋಚ್ ಮಾಡಿದೀವಿ ಅವರಿಗೆ, ಬನ್ನಿ ತಾವು ಪಾಲ್ಗೊಳ್ಳಿ ಇದರಲ್ಲಿ ಮಾತಾಡಿ ಅಂತ ಹೇಳುವಂತದ್ದು. ಅವರು ಇದೇ ಅಭಿಪ್ರಾಯನ ಕೊಟ್ರು. ಅಂದ್ರೆ ಅವರು ಪರವಾಗಿದಾರೋ ವಿರೋಧವಾಗಿದಾರೋ ಅಂತ ಅರ್ಥ ಆಗ್ತಾ ಅವ್ರು ಎರಡೂ ಹೇಳಿಲ್ಲ, ನಮ್ಗೆ ಧರ್ಮ ಸಂಕಟ ಅಂತ ಹೇಳಿದ್ರು. ಧರ್ಮ ಸಂಕಟ ಯಾಕೆ ಧರ್ಮ ಸಂಕಟ? ಯಾಕಂದ್ರೆ ನಾಳೆ ಓಟ್ ಬರಲ್ಲ. ಅವರು ಮುಸ್ಲಿಂ ಇಂದ ಬಿದ್ದಿದ್ದಾರೆ, ಅವ್ರಿಗೂ ಮುಸ್ಲಿಂ ಓಟ್ ಬೇಕು ಇವತ್ತು. ಎಲ್ಲರೂ ಅಷ್ಟೇ, ಬರೇ ರಾಜಕೀಯ ಓಟು. ಅವರ ಹಿಂದೂ ಸಮಾಜ ಏನಾಗ್ತಾ ಇದೆ, ಎಲ್ಲಿ ಏನು ಗೊಂದಲ ಆಗ್ತಾ ಇದೆ ಅದ್ರ ಬಗ್ಗೆ ಯಾರಿಗೂ ಇಲ್ಲ. ಎಲ್ಲಾ ನಾಯಕರುಗಳು ಇವತ್ತು ಅವರು ಏರ್ಪಡಿಸ್ತಾರೆ ಇಫ್ತಾರ್ ಕೂಟ, ಅವರು ಮಾಡ್ತಾರೆ. ಅದು ಮಾಡ್ಕೊಡ್ಲಿ, ಅದು ಅವರು ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ನಾವು ಮಾತಾಡೋದು ಬೇಡ. ಯಾಕೆ ಇಲ್ಲಿ ಬಂದು ಮಾತಾಡ್ತಿಲ್ಲ ಅವರು? ಯಾಕೆ ಇಲ್ಲಿ ಬಂದು ಮಾತಾಡ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ಕೊನೆಯದಾಗಿ ಏನ್ ಹೇಳ್ತೀರಿ ಅಂತ ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂತೆಗೆದುಕೊಳ್ಳುವಂತ ಚಾನ್ಸಸ್ ಇಲ್ಲ. ಆಗ್ಲೇ ನಮ್ದೆಲ್ಲ ತಯಾರಿ ನಡೆದ್ಬಿಟ್ಟಿದೆ. 2ನೇ ತಾರೀಕು ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತಾ ಇದೀವಿ. ಅದ್ರ ಮಧ್ಯದಲ್ಲಿ ಏನಾದ್ರು ಕ್ಷಮೆ ಕೇಳಿದ್ರೆ ಸ್ವಾಮೀಜಿ ನಾವು ಪ್ರತಿಭಟನೆ ನಿಂತ್ಕೊಳ್ಳಕ್ ನಾವು ರೆಡಿ ಇದೀವಿ. ಓಕೆ, ಎಸ್, ಏನಿಲ್ಲ. ಓಕೆ, ಒಂದ್ ನಿಮಿಷ. ಪೇಜಾವರ ಶ್ರೀಗಳೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ, ಈಗ ಪೇಜಾವರ ಶ್ರೀಗಳೇ, ಈಗ ತಮ್ಮ ಈ ಇಫ್ತಾರ್ ಕೂಟದ ಉದ್ದೇಶ ಏನು ಅಂತ ಹೇಳುವಂಥದ್ದು? ಯಾಕಂತ ಹೇಳಿದ್ರೆ ಈಗ ತಾವು ಸಹಬಾಳ್ವೆಯ ವಿಚಾರವನ್ನ ಹೇಳ್ತಾ ಇದ್ದೀರಿ, ಆದ್ರೆ ಕೆಲವಾರು ಹಿಂದೂ ಪರ ಸಂಘಟನೆಗಳು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಕೃಷ್ಣ ಮಠದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡೋದ್ರಿಂದ ಧಾರ್ಮಿಕವಾಗಿ ಚ್ಯುತಿಯಾಗಿದೆ, ಅಥವಾ ಗೋವನ್ನ ಭಕ್ಷಣೆ ಮಾಡ್ತಕ್ಕಂಥವರಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದು ತಪ್ಪು ಅಂತ ಹೇಳುವಂತ ಅಭಿಪ್ರಾಯ ಹೇಳ್ತಾ ಇದ್ದಾರೆ.
3659. ಹಲೋ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ? ಹಲೋ, ಸೊ ಕಾಲ್ ಕಟ್ ಆಗಿದೆ ಅನ್ಸುತ್ತೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋಣ. ಎಸ್, ಹೇಳ್ತಾ ಇದ್ರಿ. ಈಗ ಈಗ ತಾವು ಹಿಂದೆ ಬರುವಂತ ಪ್ರಶ್ನೆ ಇಲ್ಲ. ಪ್ರಶ್ನೆನೇ ಇಲ್ಲ. ಎಸ್, ನಾವು ಹೋರಾಟ ಮಾಡೋದು ಏನಿಲ್ಲ. ಪೇಜಾವರ ಸ್ವಾಮಿಗಳು ಕ್ಷಮೆಯನ್ನು ಕೇಳತಕ್ಕಂತಹದ್ದು ಯಾವತ್ತೂ ಕೂಡ ನಾನು ಆಗಲೇ ಹೇಳಿದ ಹಾಗೆ ತಪ್ಪು ಮಾಡಿದವರು ಕ್ಷಮೆ ಕೇಳಬೇಕು. ಇಲ್ಲಿ ತಪ್ಪು ಅವರು ಶ್ರೀಪಾದಂಗಳವರು ಮಾಡಿಲ್ಲ. ಅದನ್ನ ಸೌಹಾರ್ದತೆ ದೃಷ್ಟಿಯಿಂದ ಇದು ಮಠದ ಒಳಗಡೆ ಇವರು ಕೇಳತಕ್ಕಂತ ಪ್ರಶ್ನೆ ಮಠದ ಒಳಗಡೆ ಮಾಡಿದ್ದು ಇಫ್ತಾರ್ ಕೂಟ ತಪ್ಪು ಅಂತ ಹೇಳಿ. ಇದು ಮಠದ ಒಳಗಡೆ ಅಲ್ಲ, ಸುಮ್ಮನೆ ಅಲ್ಲ ರೀ. ಅಲ್ಲಿ ಉಡುಪಿಗೆ ಹೋಗಿ ನೋಡ್ಕೊಂಡ್ ಬನ್ನಿ, ಅನ್ನಛತ್ರ ಇಲ್ಲಿ ಮಠದ ಒಳಗಡೆ ಇದೆಯಾ, ಕೃಷ್ಣನ ಒಳಗಡೆ ಇದೆಯಾ, ಇಲ್ಲಿ ಹೊರಗಡೆ ನೀವು ನೋಡಿದ್ರೆ ಉಡುಪಿ ಸೌಹಾರ್ದ ಏನ್ ಬಂತಲ್ಲಿ? ಮಠದಿಂದ ಆಚೆ ಹಾಕ್ಬಿಟ್ಟು ಮಾಡಿದೀರಾ ಅವ್ರನ್ನ? ಅವ್ರನ್ನ ನಮಗೆ ಎಲ್ಲಿ ಬೇಕು ಅಲ್ಲಿ ಮಾಡಿದಿರಿ. ಈಗ ಮಠದಲ್ಲಿ ಮಠದ ಹೊರಗಡೆ ಇರ್ತಕ್ಕಂತ ಪ್ಲೇಸ್ ಮಾಡ್ತಾ ಇದೀವಿ ಅಂತ ಯಾರು ಪ್ರಚಾರ ಮಾಡಿದವ್ರು? ಯಾರು ನೀವು ಮಾಡ್ತಾ ಇರೋದು? ಈಗ ನೋಡಿ, ಇದು ಸ್ವಲ್ಪ ಜನ ಗೊತ್ತಿತ್ತು. ರಾಮಸೇನೆ ಈ ತರ ನೀವೆಲ್ಲ ಬಂದು ಈ ತರ ಮಾಡಿದ್ರಿಂದ ಇನ್ನೂ ಜಾಸ್ತಿ ಪ್ರಚಾರ ಆಯ್ತು ಅಷ್ಟೇ. ಇದು ನೀವೇ ಪ್ರಚಾರ ಜಾಸ್ತಿ ಮಾಡಿದ್ದು. ಪ್ರಚಾರ ಅನ್ಕೊಳ್ಳಿ, ಏನಾರ ಹಿಂದೂ ಸಮಾಜಕ್ಕೆ ಅವಮಾನ ಮಾಡಿ ನೋಡಿ. ಹಿಂದೂ ಸ್ವಾಮಿಗಳು ಇವತ್ತಿನಿಂದ 87 ವರ್ಷದ 88 ವರ್ಷದ ಸಂತ ಇವತ್ತಿಗೂ ಕೂಡ ಶಾಂತಿ ಸೌಹಾರ್ದತೆಯಿಂದ ರಾಮ ಮಂದಿರ ಕಟ್ಟಬೇಕು, ಶಾಂತಿ ಸಂವಾದ ಅವ್ರು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ನೀವು ನಿನ್ನೆ ಮೊನ್ನೆ ಸೇರಿದಿರಿ. ನೀವು ರಾಮಸೇನೆಗೆ ನೀವು ಮೊನ್ನೆ ನಿನ್ನೆ ಸೇರಿಲ್ಲ. ಅಲ್ಲ, 12 ವರ್ಷದಿಂದ ನಾನು ರಾಜ್ಯ ಸ್ವಾಮಿಗಳು ಹಿಂದೆ ಎಲ್ಲ ಕಾಲದಲ್ಲೂ ರಾಮ ಮಂದಿರ ಕಟ್ಟಲಿಕ್ಕೆ ಎಲ್ಲ ಕಾಲದಲ್ಲೂ ಇದ್ದಾರೆ ಅವರು ಹಿಂದೂ ಪರ ಸಂಘಟನೆ. ಒಂದ್ ನಿಮಿಷ ವೇಣುಗೋಪಾಲಾಚಾರ್ಯ, ಹಾಗೆ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಸ್ವತಃ ಪೇಜಾವರ ಶ್ರೀಗಳಿದ್ದಾರೆ. ಪೇಜಾವರ ಶ್ರೀಗಳೇ, ಯಾಕೆ ಈ ಇಫ್ತಾರ್ ಕೂಟ ವಿವಾದ ಆಯ್ತು ಅಂತ ಹೇಳುವಂಥದ್ದು? ಪೇಜಾವರ ಶ್ರೀಗಳೇ, ಯಾಕೆ ನೀವು ಆಯೋಜಿಸಿರ್ತಕ್ಕಂತ ಇಫ್ತಾರ್ ಕೂಟ ವಿವಾದ ಆಯ್ತು ಅಂತ ಹೇಳುವಂಥದ್ದು? ನಮ್ಮ ಅಭಿಪ್ರಾಯ ಇದು ದೊಡ್ಡ ವಿವಾದದ ವಿಷಯವೇ ಅಲ್ಲ. ರಾಷ್ಟ್ರ ಮಟ್ಟದಲ್ಲಿ ನಿರಂತರ ಎಲ್ಲ ಕ್ರಿಶ್ಚಿಯನರು, ಮುಸಲ್ಮಾನರು, ಎಲ್ಲ ಜಾತಿಯವರು, ಎಲ್ಲ ಮತವರು ನಿತ್ಯ ಊಟ ಮಾಡ್ತಾ ಇದ್ದಾರೆ. ಇದೊಂದು ಮುಸಲ್ಮಾನ ಬಂಧುಗಳಿಗೆ ಊಟ ಆಗಿದ್ದ ದೊಡ್ಡ ವಿಷಯವೇ ಇಲ್ಲ. ಇದಕ್ಕೆಷ್ಟು ವಿವಾದ ಮಾಡುವ ಅಗತ್ಯವೇ ಇಲ್ಲ. ಈಗ ಹಾಗೆ ಶ್ರೀಗಳೇ, ಈಗ ಮಠದ ಒಳಗಡೆ ಇಫ್ತಾರ್ ಕೂಟ ಮಾಡ್ಲಿಕ್ಕಾಗ್ಲಿ ಅಥವಾ ಅನ್ಯ ಧರ್ಮೀಯರು ಪ್ರಾರ್ಥನೆ ಮಾಡ್ಲಿಕ್ಕಾಗ್ಲಿ ಧಾರ್ಮಿಕವಾದ್ರೂ ಏನಾದ್ರೂ ನಿಷೇಧ ಇದೆಯಾ ಶಾಸ್ತ್ರದಲ್ಲಿ ಅಂತ? ಹಲೋ ಶ್ರೀಗಳೇ, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ ತಮ್ಗೆ? ಓಕೆ, ಮತ್ತೆ ಕಟ್ ಆಯ್ತು ಅನ್ಸುತ್ತೆ. ಎಸ್, ತಾವು ಹೇಳ್ತಾ ಇದ್ರಿ ಯಾವುದೇ ವಿವಾದ ಇಲ್ಲ ಇದರಲ್ಲಿ, ಅನಗತ್ಯ ಅಂತ ಹೇಳುವಂಥದ್ದು. ಈಗ ಇನ್ನೊಂದು ವೇಣುಗೋಪಾಲಾಚಾರ್ಯ, ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳಬೇಕು ಅಂತ ಹೇಳಿ. ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ಮಠದಲ್ಲಿ ಅನ್ಯ ಧರ್ಮೀಯರು ಬಂದು ಭೋಜನ ಅಥವಾ ಅನ್ಯ ಧರ್ಮಕ್ಕೆ ಸಂಬಂಧಪಟ್ಟಂತ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಶಾಸ್ತ್ರ ನಿಷಿದ್ಧ ಇದೆಯಾ? ಯಾಕಂದ್ರೆ ಈಗ ಆ ದೇವಸ್ಥಾನದ ಒಳಗಡೆ ಬರಬೇಕಾದ್ರೆ ಆಯಾ ದೇವಾಲಯದ ಕೆಲವು ನಿಯಮಗಳು ಅಂತ ಇರ್ತದೆ. ಎಲ್ಲೇ ಆಗ್ಲಿ, ಇವತ್ತು ಊಟ ಮಾಡ್ಲಿಕ್ಕೆ ಉಡುಪಿಯಲ್ಲಿ ಉಡುಪಿ ಅನ್ನಬ್ರಹ್ಮ, ತಿರುಪತಿ ಕಾಂಚನ ಬ್ರಹ್ಮ, ನಾದಬ್ರಹ್ಮ ಪಂಡ್ರಾಪುರ, ಅಲ್ಲಿಗೆ ಯಾವ ಭಕ್ತರು ಬೇಕಾದರೂ ಕೂಡ ಹೋಗಿ ಅವರವರ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂತಹದ್ದು ಅದೇನು ತೊಂದರೆ ಇಲ್ಲ, ಆಯ್ತಾ. ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಅಲ್ಲಿ ದೇವಾಲಯದ ಹೊರಗಡೆ ಅನ್ನಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಅವರು ಭೋಜನವನ್ನು ಮಾಡಬೇಕಾದ್ರೆ ನಾವು ಹೇಗೆ ಪರಿಶೇಚನವನ್ನು ಮಾಡಿ ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳಿ ಊಟ ಮಾಡ್ತೀವೋ ಹಾಗೆ ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿ ಊಟ ಮಾಡಿದ್ದಷ್ಟೇ. ಪ್ರತಿನಿತ್ಯ ಶಾಸ್ತ್ರ ನಿಷಿದ್ಧ ಏನಿಲ್ಲ ಇದರಲ್ಲಿ. ಇವತ್ತು ಮಾತ್ರ ಇವರೆಲ್ಲ ಬಂದು ಗಲಾಟೆ ಈ ತರ ಕ್ಷಮೆ ಕೇಳಬೇಕು ಅಲ್ಲ, ಗಲಾಟೆನೆ. ಮತ್ತೆ ಇನ್ನೇನಿದು ಗಲಾಟೆ ಅಲ್ಲ. ಸ್ವಾಮಿಗಳ ತೀರ್ಮಾನ ಸರಿ ಅಂತಿದ್ರೆ ಈ ವಿವಾದನೆ ಹೇಳ್ತಾ ಇರಲಿಲ್ಲ. ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿದ್ರು, ಪ್ರತಿನಿತ್ಯದಲ್ಲಿ ಕ್ರಿಶ್ಚಿಯನ್ರು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಎಲ್ಲರೂ ಅಲ್ಲಿ ಅನ್ನಛತ್ರದಲ್ಲಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾವತ್ತೂ ಬರದೇ ಇರೋ ಗಲಾಟೆ ಇವತ್ತಾಗ ನೀವು ತಂದ್ರಿ? ದಿನ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಮಾಡಿದಾರೆ ಅಷ್ಟೇ. ಅವರು ಸ್ವಾಮಿಗಳು ಯಾರು ಕೂಡ ಎಲ್ಲರೂ ನೋಡ್ತಕ್ಕಂಥವ್ರು ಸ್ವಾಮಿಗಳು, ಎಲ್ಲರನ್ನೂ ಪ್ರೀತಿಸ್ತಕ್ಕಂಥವ್ರು ಸ್ವಾಮಿಗಳು. ಆದ್ರಿಂದ ಯಾವ ರಾಜಕಾರಣಿಗಳು ಸ್ವಾಮಿಗಳಿಗೆ ಯಾವ ಪಕ್ಷನೂ ಹಿಂದೆನೆ ಕೃಷ್ಣ ಮಠದಲ್ಲಿ ಎಲ್ಲ ಮತದ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನ ಅಂತ ಮಾಡಿದಾಗ ಕ್ರಿಶ್ಚಿಯನ್ರವರು ಪೋಪರು ಬಂದಿದ್ರು, ಅದೇ ರೀತಿ ಮುಸಲ್ಮಾನರು ಬಂದಿದ್ರು, ಹಾಗೆ ನಮ್ಮ ಹಿಂದೂ ಧರ್ಮ ಸಂಘಟನೆ ಸ್ವಾಮೀಜಿಯವರು ಇದ್ರು. ಅದು ಇಲ್ಲಿ ನಮ್ಮ ವಿದ್ಯಾಪೀಠದಲ್ಲಿ ನಡೆದಿದೆ, ಉಡುಪಿಯಲ್ಲಿ ನಡೆದಿದೆ ಸರ್ವಧರ್ಮ ಸಮ್ಮೇಳನ. ಅನೇಕ ಬಾರಿ ಬಂದು ಹೋಗಿದ್ದಾರೆ ಎಲ್ಲರೂ ಕೂಡ. ಎಸ್ ವೇಣುಗೋಪಾಲಾಚಾರ್ಯ, ಗೊತ್ತೇ ಇಲ್ಲ. ಎಸ್ ವೇಣುಗೋಪಾಲಾಚಾರ್ಯ, ನಿಮ್ ಜೊತೆಗೂ ಸಹ ಚರ್ಚೆ ಮಾಡ್ತೀನಿ. ಹಾಗೆ ಕೊನೆಯದಾಗಿ ಅನ್ಸರ್ ಅಹಮದ್ ಅವರು ಏನ್ ಹೇಳ್ತೀರಿ ಅಂತ ಈ ಹೋಲ್ ಇಶ್ಯೂ ಬಗ್ಗೆ, ಇಫ್ತಾರ್ ಕೂಟದ ಬಗ್ಗೆ, ಸ್ವಾಮೀಜಿ ಅವರ ನಿರ್ಣಯದ ಬಗ್ಗೆ, ಶ್ರೀರಾಮ್ ಸೇನ್ ಅವರ ಪ್ರತಿಭಟನೆ ಬಗ್ಗೆ ಕೊನೆಯದಾಗಿ ಏನ್ ಹೇಳ್ತೀರಿ ಅಂತ ಶಾರ್ಟ್ ಆಗಿ?
ಇವತ್ತಿನ ದಿವಸ ನಮ್ಮ ಪೇಜಾವರ ಸ್ವಾಮಿಗಳು ಏನು ಕ್ರಮ ತಗೊಂಡಿದ್ದಾರೆ, ಒಂದು ಇಫ್ತಾರ್ ಕೂಟ ಆಯೋಜಿಸುವಂಥದ್ದು ನಿಜಕ್ಕೂ ಅದು ಸರಿ ಅಂತ ಹೇಳ್ತಿದ್ದೀನಿ ನಾನು. ಇದು ಯಾವುದೇ ರೀತಿಗೂ ತಪ್ಪಲ್ಲ. ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಂದು ಶಾಂತಿ ಸಹಬಾಳ್ವೆ ರೂಪಿಸಲಿಕ್ಕೆ ಖಂಡಿತವಾಗಿ ಇದು ನಾಂದಿ ಆಗಲಿದೆ. ಹಾಗೆ ಶ್ರೀರಾಮ್ ಸೇನೆಯವರು ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ದಯವಿಟ್ಟು ಇಂತಹ ವಿಷಯಗಳನ್ನ ಇಟ್ಕೊಂಡು ಅನಗತ್ಯವಾಗಿ ವಿವಾದ ಸೃಷ್ಟಿಸಬೇಡಿ. ಸ್ವಾಮೀಜಿಯವರಿಗೆ ಒಂದು ಮಾನಸಿಕ ಹಿಂಸೆಯನ್ನು ಕೊಡುವಂತಹ ಒಂದು ಕೆಲಸ ಮಾಡಬೇಡಿ. ತಾವು ಸಹ ಇಂಥ ಒಂದು ಸಮಾಜ ಕಾರ್ಯದಲ್ಲಿ ಒಂದು ತೊಡಗಿದ್ರೆ ನಿಜಕ್ಕೂ ನಾವು ನಿಮ್ಮೊಂದಿಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಅನಗತ್ಯ ವಿವಾದ ಸೃಷ್ಟಿಸಿ ಏನು ಪ್ರಯೋಜನ ಇಲ್ಲ. ಶಾಂತಿ ಸಹಬಾಳ್ವೆಯಿಂದ ಕೋಮು ಸೌಹಾರ್ದತೆಯನ್ನು ಬೆಳೆಸುವ ರೀತಿಯಲ್ಲಿ ತಾವುಗಳು ಒಂದಾಗಬೇಕಂತ ಆಶಿಸ್ತಿದ್ದೀನಿ. ಎಸ್, ಅನ್ಸರ್ ಅಹಮದ್ ಅವರೇ, ಹಾಗೆ ಪ್ರೊಫೆಸರ್ ವೇಣುಗೋಪಾಲಾಚಾರ್ಯ ಅವರೇ, ಹಾಗೆ ಹರೀಶ್ ಅವರೇ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮ್ಮ ಧನ್ಯವಾದಗಳು. ಸೊ ಹಾಗೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಆಯೋಜಿಸಿದ್ದ ಇಫ್ತಾರ್ ಕೂಟ ಸರಿಯೇ ತಪ್ಪೆ ಅಂತ ಹೇಳುವಂತ SMS ಪೋಲನ್ನು ಈಗ ಎಂಡ್ ಮಾಡ್ತಾ ಇದ್ವಿ. ಇದರಲ್ಲಿ ಸರಿ ಅಂತ ಸುಮಾರು 55% ಜನ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಗೆ 45% ಇಫ್ತಾರ್ ಕೂಟ ಆಯೋಜಿಸಿದ್ದು ತಪ್ಪು ಅಂತ ಹೇಳ್ತಕ್ಕಂಥ ಅಭಿಪ್ರಾಯನ ಕೊಡ್ತಾ ಇದ್ದಾರೆ. ಸೊ ಜೊತೆಗೆ ಈ ಇಡೀ ವಿವಾದ ಜುಲೈ 2ನೇ ತಾರೀಕಿಗೆ ಪ್ರತಿಭಟನೆ ರೂಪ ಪಡೆಯುತ್ತೋ ಇಲ್ವೋ, ಅಥವಾ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯ ಯಾವ ರೀತಿ ಪ್ರತಿಭಟನೆ ಮಾಡುತ್ತೆ ಅಂತ ಹೇಳುವಂಥದ್ದನ್ನು ಸಹ ನೋಡಬೇಕಾಗಿತ್ತು. ಜೊತೆಗೆ ಇಫ್ತಾರ್ ಕೂಟ ಸಹಬಾಳ್ವೆ ಆಗಬೇಕಾಗಿತ್ತು, ಆದರೆ ಇದೊಂದು ವಿವಾದವಾಗಿ ಪರಿಗಣಿಸುವಂಥದ್ದು ವಿಪರ್ಯಾಸವೇ ಸರಿ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.